ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್. ಚೆನ್ನಾಗ್ ಕಾಣ್ತಾ ಇದೀನಿ. ಇನ್ನು ಹೇಮಾ ಮೇಡಮ್ ಲಿಪ್ ಬಾಮ್ ಅಷ್ಟೇ ಹಚ್ಚಿದೀರಾ? ಸಂಧ್ಯಾ ರಾಣಿ ಮೇಡಮ್ ಲಿಪ್ಸ್ಟಿಕ್ ಹಚ್ಕೊಂಡ್ ಬರ್ಬೇಕು. ನಾಳೆಯಿಂದ ಕಂಪಲ್ಸರಿ. ಅದು ನಮಗ್ ಯೂನಿಫಾರ್ಮ್ ಇದ್ದ ಹಾಗೆ ಮೇಕಪ್. ಜಯಲಕ್ಷ್ಮಿ ಮೇಡಮ್ ಚೆನ್ನಾಗ್ ಕಾಣ್ತಿದ್ದಾರೆ. ಓಕೆ, ಇವರು ವಿನೋದ ಮೇಡಮ್ ಲಿಪ್ಸ್ಟಿಕ್ ಹಚ್ಚಬೇಕು ಸರಿ ಸರಿ ನಾಳೆ. ಮೇಡಮ್, ಓಕೆ, ಆಯ್ತು. ಇವತ್ತು ಬ್ಲೀಚ್ ಹೇಗ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸಿ ಹೇಳ್ಕೊಡ್ತೀನಿ. ಸ್ಪಂಜ್ ನಾನು ನೀರಲ್ಲಿ ಹಾಕ್ತೀನಿ. ಈ ತರ ನೀರಲ್ಲಿ ಹಾಕಿದ್ಮೇಲೆ ಸಾಫ್ಟ್ ಆಗ್ಬಿಡತ್ತೆ. ಇದು ಕ್ಲಾಸ್ ಆದ್ಮೇಲೆ ಹೇಳ್ತೀವಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಮಾತ್ರ ರೆಕಾರ್ಡಿಂಗ್ ಅವತ್ತಿನ ಕ್ಲಾಸ್ ಕಳಿಸ್ತೀವಿ. ಆದ್ರೆ ಹೆಚ್ಚಾಗಿ ಲೈವ್ ಕ್ಲಾಸ್ ಅಲ್ಲೇ ಜಾಯಿನ್ ಆಗೋದು ಟ್ರೈ ಮಾಡಿ. ಓಕೆ, ಇದು ಸ್ಪಂಜ್ ಅಂತ ಹೇಳ್ತೀವಿ. ನೀರಲ್ಲಿ ಹಾಕಿ ಈ ತರ ಬೌಲ್ ನಲ್ಲಿ ನೀರ್ ಹಾಕೋಬೇಕು ಫುಲ್ ತುಂಬಿಕೊಂಡು. ಎಲ್ಲಾರ್ಗೂ ಸ್ಪಂಜ್ ಕಳ್ಸಿದೀವಿ. ಅದು ಹಾಗೆ ಇಟ್ರೆ ರಫ್ ಇರತ್ತೆ, ಆದ್ರೆ ನೀರಲ್ಲಿ ಹಾಕ್ಬಿಟ್ರೆ ತುಂಬಾ ಸಾಫ್ಟ್ ಆಗ್ಬಿಡತ್ತೆ. ಹೆಡ್ ಬೆಲ್ಟ್ ನಾವು ಬ್ಲೀಚ್ ಅನ್ನ ಬೌಲ್ ಇದು ಬ್ರಷ್ ಬೇಕಾದ್ರೆ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಯೂಸ್ ಮಾಡ್ಲೇಬೇಕಂತ ಏನಿಲ್ಲ, ಇರ್ಲೇಬೇಕು ಅಂತ ಏನಿಲ್ಲ. ಯೂಸ್ ಮಾಡಿದ್ರೆ ಮಾಡ್ಬೋದು. ಮತ್ತೆ ಅದಕ್ಕೊಂದು ಚಿಕ್ಕ ಬೌಲ್ ಕಲ್ಸ್ಕೊಳ್ಳೋದಕ್ಕೆ. ಬ್ಲೀಚ್ ಕ್ರೀಮ್, ಆಕ್ಟಿವೇಟರ್ ಪೌಡರ್. ನಾನು ನಮ್ ತಂಗಿಗ್ ಮಾಡಿ ತೋರಿಸ್ತೀನಿ, ಬೇರೆಯವ್ರಿಗೆ ನಾವು ಮಾಡಿದಾಗ ಹೇಗಿರತ್ತೆ ಅಂತ ಸ್ವಲ್ಪ ಝೂಮ್ ಹಾಕಿ ಕೂರ್ಸಿ ಅವಳಿಗೆ ಮಾಡಿ ತೋರಿಸ್ತೀನಿ. ಇದನ್ನ ಚೆನ್ನಾಗಿ ಎಲ್ರು ನೋಡ್ಕೊಳ್ಳಿ. ಮಾಸ್ಟರ್ಸ್ ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಸರ್ಸ್ಕೊಳ. ಮುಖಕ್ಕೆ ಹತ್ರ ಆಗೋಂಗೆ ಸರ್ಸ್ಕೊಳ್ಳಿ ಮೇಡಮ್. ಇದು ಅವಳ ಮುಖ ನಿಮ್ ಕೈ ಕಾಣ್ಬೇಕು, ಆತರ ಮಾಡ್ಕೊಳ್ಳಿ. ಸತಿ ಸ್ಟ್ಯಾಂಡ್ ಉಪರ್ ಒಂದ್ ನಿಮಿಷ ಈ ಸ್ಟ್ಯಾಂಡ್ ಅನ್ನ ಸೆಟ್ ಮಾಡ್ಕೊಳ್ತೀವಿ. ಅಲ್ಲಿವರೆಗೂ ಬರುತ್ತೆ ನೋಡಿ ಮ್ಯಾಮ್. ಹಾ ಅದೇ ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ ಅದು. ಒಬ್ಬೊಬ್ರೆ ತೋರಿಸ್ತೀರಾ ಅಲ್ಲಿವರೆಗೂ ಸೆಲ್ಫ್ ಮಸಾಜ್ ಮಾಡೋದು? ಎಸ್ ಮೇಡಮ್. ಫಸ್ಟ್ ಯಾರು ಹೇಳ್ತೀರಿ? ನಾನು ಹೇಳಲಾ ಮೇಡಮ್? ಓಕೆ. ಒಬ್ಬೊಬ್ರಾಗೆ ಕೆಳಗಡೆಯಿಂದ ಈ ತರ ಮಸಾಜ್ ಮಾಡ್ಕೋಬೇಕು. ಫಸ್ಟ್ ಅಂತ ಹೇಳಿ ಅಷ್ಟೇ. ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಇದು. ಆಮೇಲೆ ಸೆಕೆಂಡ್ ಸ್ಟೆಪ್ ಯಾವ್ದು ಮೇಡಮ್ ಮರ್ತೋಯ್ತ. ಇದು ಸೆಕೆಂಡ್ ಸ್ಟೆಪ್ ಇದು. ಆಮೇಲೆ ಥರ್ಡ್ ಸ್ಟೆಪ್ ಇದು ಲಿಪ್ಸ್ ತುಟಿಗೆ. ಆಮೇಲೆ ಫೋರ್ತ್ ಇದು ಆಮೇಲೆ ನೆಕ್ಸ್ಟ್ ಇದು, ಆಮೇಲೆ ಇದು ನೆಕ್ಸ್ಟ್, ಆಮೇಲೆ ಇದು ನೆಕ್ಸ್ಟ್, ಇದು ಆಮೇಲೆ ನೆಕ್ಸ್ಟ್. ಇಲ್ಲೇ ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿ ಇದನ್ನ ಒತ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇರುತ್ತೆ, ಇಲ್ಲೊಂದು ಫ್ರೆಶ್ ಮಾಡ್ಬೇಕು ಅಂತ ಹೇಳಿದ್ರಿ. ಎಸ್ ಮೇಡಮ್, ಓಕೆನಾ? ಮತ್ತೆ ನೆಕ್ಸ್ಟ್ ಅದೇನೆ ಸ್ಟಾರ್ಟ್ ಮಾಡೋದು. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ನೆಕ್ಸ್ಟ್ ಅದನ್ನೇ ಹೊಳೆ ಸ್ಟಾರ್ಟ್ ಮಾಡೋದು. ಓಕೆ. ನೆಕ್ಸ್ಟ್ ಯಾರು ಹೇಳ್ತೀರಿ?
ನೀವೇ ಹೆಸರು ಹೇಳ್ಬಿಡಿ ಮೇಡಮ್, ಅವ್ರು ಇವ್ರು ಅನ್ನಕ್ ಹೋಗ್ಬಿಡ್ರಿ. ನಿಮ್ಗೆ ಯಾರ ಹೆಸರು ಅವ್ರೇ ಹೇಳಿ ಅಂದ್ರೆ ಮಾಡ್ತಾರೆ. ಸುಮ್ನೆ ಇಲ್ಲ ಸೈಲೆಂಟ್ ಆಗಿ ಕೂತ್ಬಿಡ್ತಾರೆ ಎಲ್ಲಾರು. ಹೇಮಾ ಮೇಡಮ್ ಹೇಳಿ. ಫಸ್ಟ್ ಕುತ್ತಿಗೆಯಿಂದ ಸ್ಟಾರ್ಟ್ ಮಾಡ್ಬೇಕು ಮೇಲ್ಮುಖವಾಗಿ. ಫಸ್ಟ್ ಕಾಣಿಸುತ್ತಾ ನೋಡಿ, ಮ್ಯಾಮ್. ಕಾಣಿಸುತ್ತಾ? ಹಾ ಕಾಣಿಸ್ತಾ ಇದೆ. ಹಾ ಮೇಡಮ್. ಸ್ವಲ್ಪ ಮುಂದೆ ಸರಿಯಾಗಿ ಕೇಳಿ ಅಕ್ಕ. ಮುಂದೆನಾ? ಇದು ಸ್ವಾತಿ ಸ್ಟ್ಯಾಂಡ್ ಕುತ್ಕೊಂಡಿದ್ದಾಳಲ್ಲ, ಮುಂದೆ ಸರಿಸಿ. ಅಲ್ಲ ಅದನ್ನೇ ಸ್ಟ್ಯಾಂಡನ ಚೇರನ ಫುಲ್ ಅವ್ಳ ಮುಖ ಕಾಣಿಸ್ಬೇಕು ಹಂಗ್ ಇಡಿ ಮೇಡಮ್. ಚೇರ್ ಹಾ ಓಕೆ. ಇವಾಗ ಇಲ್ಲಿ ನಿಂತ್ಕೊಂಡು ತೋರಿಸಿದ್ರೆ ಮುಂದೆ ಸ್ವಿಚ್ ಹಾಕಕ್ ಬರಲ್ವಾ ಅಕ್ಕ? ಆ ಸ್ವಿಚ್ ಈ ಕಡೆ ಹಾಕ್ಬೇಕು. ಹಂಗ ಹಾಕೋಬೇಡಿ. ಈ ಸೈಡ್ ಸ್ವಿಚ್ ಹಾಕೋದು. ಮುಖ ಚೆನ್ನಾಗ್ ಕಾಣಿಸ್ತು ಅದಕ್ಕೆ. ಆ ಕಡೆ ಹಾಕೊಳ್ಳಿ, ಚೆನ್ನಾಗ್ ಕಾಣಿಸುತ್ತೆ ಮುಖ. ಇವಾಗ ಕಾಣಿಸುತ್ತಾ? ಹಾ ಓಕೆ, ಪರ್ಫೆಕ್ಟ್ ಅಕ್ಕ. ತೋರ್ಸೋಣ. ಕಾಣಿಸುತ್ತೆ? ಎಸ್ ಮೇಡಮ್. ಅಲ್ಲಿವರೆಗೂ ಹೇಮಾ ಮೇಡಮ್ ನೀವು ತೋರಿಸಿ, ಬೇರೆಯವರು ನೋಡಿ, ನಾನು ನೋಡ್ತಾ ಇರ್ತೇನೆ. ಓಕೆ ಮೇಡಮ್. ಫಸ್ಟ್ ಕುತ್ತಿಗೆಯಿಂದ ಸ್ಟಾರ್ಟ್ ಮಾಡ್ಬೇಕು ಮೇಡಮ್, ಮೇಲ್ಮುಖವಾಗಿ ಮಾಡ್ಬೇಕು. ಫಸ್ಟ್ ಸೆಕೆಂಡ್ ಅಂತ ಹೇಳ್ಬಿಡಿ. ಸೆಕೆಂಡ್ ಚಿನ್ನ, ನೆಕ್ಸ್ಟ್ ಇಲ್ಲ ಮೇಡಮ್, ನೆಕ್ಸ್ಟ್ ಇದು ಮೂರನೇದು ಸ್ಟೆಪ್ ಇದು. ಮೂರನೇ ಸ್ಟೆಪ್ ಇದು. ನೆಕ್ಸ್ಟ್ ಸ್ಟೆಪ್ ಇದು. ಫೋರ್ತ್ ಹೈ, ನೆಕ್ಸ್ಟ್ ಮೂಗ್ ಮೇಲೆ. ಅದು ಆಕ್ಚುಲಿ ಕಣ್ಣಿಗೆ ಹೋಗ್ಬಾರ್ದು ಮೇಡಮ್. ಇದಷ್ಟೇ ಹುಬ್ಬು, ಇದಷ್ಟೇ ಬರ್ಬೇಕು. ಕಣ್ಣ ಇದು ಮಾಡ್ಬಾರ್ದು. ಹುಬ್ಬು ಕಣ್ ಬಿಟ್ಟು ಹುಬ್ಬು ಇದಷ್ಟೇ ಹಿಂಗ್ ಬರ್ಬೇಕು. ಹಿಂಗ್ ಬರ್ಬೇಕು ಹುಬ್ಬು ಕಣ್ಣಿದು. ನೆಕ್ಸ್ಟ್ ಮ್ಯಾಮ್ ಮೇಲ್ಮುಖವಾಗಿ ಇರ್ಬೇಕಲ್ಲ ಮೂಗ್ ಮೇಲು. ಹಾ ಹಿಂಗೆ. ಅಷ್ಟೇ. ನಾವ್ ಮುಖ ತೊಳಿಬೇಕಾದ್ರೆ ಹೀಗೀಗ್ ಮಾಡ್ತೀವಲ್ಲ ಅಷ್ಟೇ. ಓಕೆ ಮೇಡಮ್. ನೆಕ್ಸ್ಟ್ ಓಕೆ. ವಿನೋದಾ ಮೇಡಮ್ ಹೇಳಿ. ಆಮೇಲೆ ಇದೊಂದು ಮೇಡಮ್, ಇದೊಂದು ಬಿಟ್ಟಿದ್ವಿ. ಇದೊಂದು ಸ್ಟೆಪ್ ಮಿಸ್ ಮಾಡಬಾರ್ದು. ವಿನೋದಾ ಮೇಡಮ್ ಹೇಳಿ. ಬೇಗ ಬೇಗ ಹೇಳಿದ್ರೆ ನಾವು ಇದು ಮಾಡೋದಕ್ಕೆ ಲೇಟ್ ಆಗತ್ತೆ. ಫಸ್ಟ್ ಸ್ಟೆಪ್, ಆಮೇಲೆ ಈ ತರನಾ? ಹಾ ಎಸ್. ಇದು ಈ ಕೈ ಹಿಂಗ್ ಕ್ರಾಸ್ ಹಂಗ್ ಬಂದು ಹಿಂಗೆ ಬರ್ಬೇಕು. ನೆಕ್ಸ್ಟ್ ಇದು. ನೆಕ್ಸ್ಟ್ ಸ್ಟೆಪ್ ಇದೆ ಮೇಡಮ್. ಹಾ ಓಕೆ. ನೆಕ್ಸ್ಟ್ ಅಲ್ಲ ಇದು ಈ ತರ ಕಣ್ಣು ಹುಬ್ಬಿಂದ ಹಿಡಿದು ಇಲ್ಲಿ ಕಣ್ತನ ಹಿಂಗೆ ಈ ತರ ಕಣ್ಣಿಗೆ ಟಚ್ ಆಗ್ಬಾರ್ದು. ಹುಬ್ಬು ಈ ಕಡೆ ಅಷ್ಟೇ ಟಚ್ ಆಗ್ಬೇಕು. ನೆಕ್ಸ್ಟ್ ಇದು ಮೇಡಮ್. ಆಮೇಲೆ ಹೀಗೆ ಇದೊಂದು. ನೆಕ್ಸ್ಟ್ ಇದೊಂದು ಮೇಡಮ್, ಮೂಗಿಂದ ಈ ಹಣೆತನ ಇದೊಂದು. ಅಷ್ಟೇ. ಓಕೆ. ಸಂಧ್ಯಾ ರಾಣಿ. ಇದು ಫಸ್ಟ್. ಓಕೆ. ಇದು ಸೆಕೆಂಡ್.
ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್, ಇದು ಕಣ್ಣಿಗೆ ಸೆವೆಂತ್. ಹ್ಮ್ ಸಾರಿ ಮೇಡಮ್, ಇದನ್ ಹಿಂಗ್ ಮಾಡಿ ಹಿಂಗ್ ಒಂದ್ 2 ನಿಮಿಷ ಇಟ್ಟು ಮತ್ತೆ ಹಿಂಗ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ರೆಸ್ ಮಾಡ್ಬೇಕು. ಅದಾದ್ಮೇಲೆ ಈಗ ಮೇಡಮ್ ಎಲ್ಲ ಕೊನೆಯಲ್ಲಿ ಇದು. ಅದು ಕೊನೆಲಿ ಮಾಡ್ಬೇಕಂತಾನೆ ಏನಿಲ್ಲ, ಈಗ ಈ ತರ ಮೂಗ್ ಮೇಲೆ ಮಾಡಿದ ತಕ್ಷಣ ಮತ್ತೆ ಮೂಗನ್ನೇ ಒಂದ್ ಕಂಪ್ಲೀಟ್ ಆಗಿ ಮಾಡ್ಕೋಬಹುದು. ಸರಿ, ಓಕೆ. ಇವ್ರು ಜಯಲಕ್ಷ್ಮಿ ಮೇಡಮ್. ಮೇಡಮ್ ಫಸ್ಟ್ ಸ್ಟೆಪ್ ಸೆಕೆಂಡ್. ಗದ್ದ ಮಾಡ್ಬೇಕು ಮೇಡಮ್. ಇದು ಬೇರೆ, ಆಮೇಲೆ ನೆಕ್ಸ್ಟ್ ಇದು ಬೇರೆ. ಇದು ಎರಡು ಬರುತ್ತೆ ಇಲ್ಲಿ. ಇದು ಬೇರೆ, ಆಮೇಲೆ ನೆಕ್ಸ್ಟ್ ಇದು ಬೇರೆ, ಎರಡು. ಫಸ್ಟ್ ಹ್ಮ್ ಸೆಕೆಂಡ್, ಥರ್ಡ್ ಮ್ಯಾಮ್, ಹ್ಮ್ ಫೋರ್ತ್, ಹ್ಮ್ ಮತ್ತೆ ಮ್ಯಾಮ್ ಫಿಫ್ತ್ ಮ್ಯಾಮ್, ಸಿಕ್ಸ್ತ್ ಮ್ಯಾಮ್. ಕಣ್ಣಿಗೆ ಮಾಡಿದ್ರಾ? ಇಲ್ಲ, ಹೀಗೆ ಹಂಗಲ್ಲ, ರೌಂಡ್ 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 ಬರ್ಬೇಕು ಹಿಂಗೆ. ಹಣೆದ ಮ್ಯಾಮ್? ಅಲ್ಲ ಅಲ್ಲ, ಹಿಂಗೆ ಹಿಂಗೆ ರೌಂಡ್. ಹಾ ಮೇಡಮ್, ತಪ್ಪು. ಈ ಮೇಡಮ್ ನೀವ್ ಇನ್ನೊಮ್ಮೆ ಹೇಳ್ಕೊಡಿ, ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಅದು. ಇದೇ ನಾನು ಆಮೇಲೆ ಕುತ್ಕೊಂಡು ನೀಟಾಗಿ ಹೇಳ್ಕೊಡ್ತೀನಿ. ಕಾಣಿಸ್ತಾ ಇಲ್ಲ ಏನು ನಾನು ಸ್ಪಷ್ಟವಾಗಿ. ಹೀಗೆ ರೌಂಡ್ ಆಗಿ ಜಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಕವರ್ ಆಗ್ಬೇಕು. ಐಬ್ರೋ ಮತ್ ಇಲ್ಲಿ ಇಷ್ಟೇ. ಕಣ್ಣಿಗೆ ಐಬ್ರೋ ಮೇಲೆ ರೌಂಡ್ ಆಗಿ ಅಷ್ಟೇ, ಸ್ವಲ್ಪ ಮೇಲೆ. ರೌಂಡ್ ರೌಂಡ್ ಆಗಿ ಇದು ಮಸಾಜ್ ಮಾಡಿ ಸ್ವಲ್ಪ 1 ನಿಮಿಷ ಕಣ್ ಮೇಲೆ ಇಟ್ಕೊಳ್ಳೋದು. ಹಾ ಓಕೆನಾ ಮ್ಯಾಮ್? ಹಾ, ಇನ್ನೊಂದ್ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ. ಹೇಳ್ಕೊಡ್ತೀನಂತೆ ಬೇಕಾದ್ರೆ ಮತ್ತೆ. ಭೂಮಿಕಾ, ಹೇಳ್ತೀಯಾ? ಹೇಳಿ ಅಕ್ಕ. ಮಾಡ್ತೀಯಾ? ಮಾಡಿ ತೋರಿಸ್ತೀಯಾ ಸೆಲ್ಫ್ ಮಸಾಜ್? ಹುಷಾರಿಲ್ಲ ಅಕ್ಕ, ನಾನೇನು ಸರಿಯಾಗಿ ಕೇಳಕ್ ಆಗ್ತಿಲ್ಲ. ಓಕೆ, ನಾಳೆಯಿಂದ ಇದೊಂದು ಮಾಡಿ ತೋರಿಸ್ತೀನಿ. ಕಳಿಸ್ತೀವಿ. ನೆಕ್ಸ್ಟ್ ಹಾ ಅಕ್ಕ. ಹುಷಾರಾದ. ಇವತ್ತಿನ ಕ್ಲಾಸ್ ನೋಡ್ತಾ ಇದೆಯಲ್ವಾ? ಹಾ, ನೋಡ್ತಿದ್ದೀನಿ ಅಕ್ಕ. ನಾಳೆ ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಎಸ್ ಮಿಸ್. ಹೀಗೆ ನಮ್ ಕಸ್ಟಮರ್ ಅನ್ನ ಈ ರೀತಿ ರಿಲ್ಯಾಕ್ಸ್ ಆಗಿ, ಇದು ಚೇರ್ ಅಂತ, ಇದು ಪಾರ್ಲರ್ ಎಲ್ಲ ಬಳಸುವಂತ ಚೇರ್. ಇದು ರಿಲ್ಯಾಕ್ಸಿಂಗ್ ಚೇರ್. ಇದ್ರಲ್ಲಿ 4 ಸ್ಟೆಪ್ ಇರುತ್ತೆ. ಫಸ್ಟ್ ಒನ್ ಕುತ್ಕೋಬಹುದು, ಸೆಕೆಂಡ್ ಒಂದ್ ಇಷ್ಟು. ಇದು ನಾನು ಸೆಕೆಂಡ್ ಸ್ಟೆಪ್ ನಲ್ಲಿ ಇಟ್ಟಿದ್ದೀನಿ. ಐಬ್ರೋ ತೆಗಿಬೇಕು, ಸೆಕೆಂಡ್ ಸ್ಟೇಜ್ ನಲ್ಲಿ ಇಡ್ಬೇಕು. ಏನ್ ಫೇಶಿಯಲ್ ಆಗ್ಲಿ ಏನ್ ಮಾಡ್ತೀವಂದ್ರೂ ಸೆಕೆಂಡ್ ನಲ್ಲೇ ಫಿಟ್ ಮಾಡ್ಬೇಕಾಗತ್ತೆ. ಇದನ್ನ ಪೂರ್ತಿ ಮಲಗಿಸ್ ಕೂಡ ಮಾಡಬಹುದು, ಬೆಡ್ ತರಾನು ಮಾಡ್ಕೋಬಹುದು. ಒಂದ್ಸಲ ಮಾಡಿ ತೋರಿಸ್ತೀನಿ. ಇದ್ರದ್ದು ಇನ್ನೊಂದು ಸೀಟ್ ಮನೇಲಿದೆ, ಯಾವಾಗಾದ್ರೂ ತಂದು ಫಿಟ್ಟಿಂಗ್ ಮಾಡಿ ಬೆಡ್ ಹೇಗಾಗತ್ತೆ ಅದು ಕೂಡ ಚೇರ್ದು ಫುಲ್ ತೋರಿಸ್ತೀನಿ. ಅವ್ರನ್ನ ರಿಲ್ಯಾಕ್ಸ್ ಆಗಿ ಈ ತರ ಮಲಗಿಸ್ಬಿಟ್ಟು, ಹೆಡ್ ಬೆಲ್ಟ್ ಇರತ್ತೆ ಒಂದು, ಈ ತರಾನು ಇರತ್ತೆ, ಹೀಗೆ ಹಾಕೋಬಹುದು. ಮುಂದೆ ನೀವು ಚೆನ್ನಾಗಿರೋ ಬೆಡ್ ಗಳೆಲ್ಲ ಸಿಗತ್ತೆ, ತಗೊಂಡು ಹಾಕ್ಬಹುದು.
ಕೂದಲುಗಳು ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಾವು ಹೆಡ್ ಬೆಲ್ಟ್ ಹಾಕ್ತಿವಿ. ಬ್ಲೀಚ್ ಮಾಡ್ತಿರೋದ್ರಿಂದ ಕೂದಲು ಏನು ಒಂಚೂರು ಬರಬಾರ್ದು, ಹಾಗಾಗಿ ಎಲ್ಲ ನೀಟಾಗಿ ಹಾಕೋಬೇಕಾಗತ್ತೆ. ಕಾಣ್ತಾ ಇದೆ ಅಲ್ವಾ? ಎಸ್ ಮೇಡಮ್. ಇವಾಗ ಕಾಣಿಸ್ತಿದೆ ಮೇಡಮ್. ಕ್ಲಿಯರ್ ಇದೆ ಅಲ್ಲ? ಎಸ್ ಮ್ಯಾಮ್. ಹಾ ಎಸ್ ಎಸ್ ಎಸ್. ಫಸ್ಟಿಗೆ ನಾವು ಬ್ಲೀಚ್ ಮಾಡೋದಾಗ್ಲಿ, ಡಿಟ್ಯಾನ್ ಮಾಡೋದಾಗ್ಲಿ ಅಥವಾ ಫೇಶಿಯಲ್, ಯಾವುದೇ ಫೇಶಿಯಲ್ ಮಾಡಿದ್ರು ಕೂಡ ಫಸ್ಟ್ ಹಚ್ಚಬೇಕಾಗಿರೋದು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಕ್ಲೆನ್ಸಿಂಗ್ ಲೋಷನ್ ಅನ್ನ ಹಚ್ತೀವಿ. ಕ್ಲೆನ್ಸಿಂಗ್ ಮಿಲ್ಕ್ ಅಂತಾನು ಹೇಳ್ತೀವಿ ಅಥವಾ ಕ್ಲೆನ್ಸಿಂಗ್ ಲೋಷನ್ ಅಂತ ಹೇಳ್ತೀವಿ. ಇದರಿಂದ ಏನಾಗತ್ತೆ ಅಂದ್ರೆ ಮುಖದ ಮೇಲಿರುವಂತಹ ಎಲ್ಲಾ ಪೋರ್ಸ್ ಒಳಗಡೆ ಹೋಗಿ ಈ ಲೋಷನ್ ಕ್ಲೀನ್ ಮಾಡತ್ತೆ. ಅದು ನಮ್ ಸೋಪಿಂದ ಕ್ಲೀನ್ ಆಗಲ್ಲ, ಆಮೇಲೆ ಯಾವುದೇ ಚೆನ್ನಾಗಿರೋ ಫೇಸ್ ವಾಶ್ ಗಳಿಂದಾನು ಕ್ಲೀನ್ ಆಗೋದಿಲ್ಲ. ಅಷ್ಟು ಡೀಪ್ ಆಗಿ ಇದು ಕ್ಲೀನ್ ಮಾಡತ್ತೆ. ಮತ್ತೆ ನಾವು ಮಸಾಜ್ ಮಾಡ್ತೀವಿ ಅಲ್ವಾ, ಮಸಾಜ್ ಮಾಡಿದಾಗ ಎಲ್ಲ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಇದು ಮಾಡ್ತಾ ಮಾಡ್ತಾ ಹೇಳ್ತೀನಿ. ಫಸ್ಟ್ ಕೈಯಲ್ಲಿ ಈ ತರ ತಗೊಂಡ್ಬಿಡ್ಬೇಕು, ಪ್ರೆಸ್ ಮಾಡಿ. ಜಾಸ್ತಿನೇ ತಗೋಬೇಕು. ಅವ್ರು ಫಸ್ಟ್ ಟೈಮ್ ಏನಾದ್ರು ಬಂದಿದ್ದಾರೆ ಅಂದ್ರೆ ಹೀಗೆ ಮುಖಕ್ಕೆ ಹಚ್ಕೋಬೇಕು. ಕಿವಿ ಹತ್ರ ಕೂದಲುಗಳಿದ್ರೆ ಎಲ್ಲ ಚೆನ್ನಾಗಿ ಕವರ್ ಮಾಡಿ ಹಾಕೊಳ್ಳೋಕೆ ಹೇಳಿರ್ಬೇಕು. ಮಸಾಜ್ ಯಾವತ್ತು ಇಲ್ಲಿಂದ ತಗೋಬೇಕಾಗತ್ತೆ. ಈ ತರ ಫಸ್ಟ್ ಸ್ಟೆಪ್ ಇದು. ಇದು ಈ ತರ, ಇದು ಫಸ್ಟ್ ಸ್ಟೆಪ್ ಕೆಳಗಡೆ ಕುತ್ತಿಗೆಗೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಫೋರ್ತ್ ಸ್ಟೆಪ್. ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ಬೇಕು, ಫಾಸ್ಟ್ ಆಗಿ ತಿಕ್ಕೋದು ಇಲ್ಲ ಅಥವಾ ತುಂಬಾ ಸ್ಲೋ ಮುಟ್ತಾ ಇದೀವೇನಿಲ್ಲ ಅನ್ನೋ ಹಾಗೂ ಇರಬಾರ್ದು. ಜೆಂಟಲ್ ಆಗಿ ಮಸಾಜ್ ಮಾಡ್ಬೇಕು, ಪ್ರೆಷರ್ ಇಂದ ತಗೊಂಡು ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಇದರಿಂದ ಮುಖ ಹೀಗೆ ಕೆಳಗಡೆ ಜೋತ್ ಬೀಳತ್ತಲ್ಲ, ಆ ತರ ಆಗಲ್ಲ. ಟೈಟ್ ಇರತ್ತೆ ಸ್ಕಿನ್ ಈ ಸೈಡ್. ನೆಕ್ಸ್ಟ್ ಲಿಪ್ಸ್ ಹತ್ರ ಗಟ್ಟಿಯಾಗಿ ಲಿಪ್ಸ್ ಅನ್ನ ಇಟ್ಕೊಳ್ಳೋದಕ್ಕೆ ಹೇಳ್ಬೇಕು. ಆಮೇಲೆ ತುಂಬಾ ಮೂಗಿನ ಹತ್ರ ಕೈ ತಗೊಂಡು ಹೋಗ್ಬಾರ್ದು, ನೋಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಮೇಲಿಂದ ಮಾಡ್ಬೇಕು. ನಮ್ಗೆ ಸೆಲ್ಫ್ ಮಾಡ್ಕೋಬೇಕಾದ್ರೆ ಕೆಳಗ್ ಕೈ ಇರ್ತಿತ್ತು, ಇದು ಮೇಲ್ಗಡೆ ಇರುತ್ತೆ. ಆಮೇಲೆ ಮೂಗ್ ಮೇಲೆ ಈ ತರ. ನೆಕ್ಸ್ಟ್ ಕಣ್ಣಿಗೆ ಈ ತರ ನೋಡಿ. ಜಯಲಕ್ಷ್ಮಿ ಮೇಡಮ್ ನೋಡ್ಕೊಳ್ಳಿ, ಇದಿಷ್ಟೇ ಬರುತ್ತೆ. ಹೀಗೆ ರಿಲ್ಯಾಕ್ಸ್ ಅನ್ಸ್ಬೇಕು. ಅವರಿಗೆ ನಾವು ಉಸಿರಿನ ಮೇಲೆ ಗಮನ ಇಡಿ ಅಂತ ಹೇಳಿರ್ಬೇಕು. ಯೋಚನೆ ಮಾಡಬಾರ್ದು, ಉಸಿರಾಟದ ಮೇಲೆ ಗಮನ ಇಡ್ಬೇಕು ಮಸಾಜ್ ಮಾಡ್ತಿರ್ಬೇಕಾದ್ರೆ. ನಮ್ ಮಸಾಜ್ ಅನ್ನ ಫೀಲ್ ಮಾಡಿ ಅಂತ ಹೇಳ್ಬೇಕು. ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳೋದಕ್ಕೆ ಹೇಳಿರ್ಬೇಕು. ಇಲ್ಲಿ ಮೇಲ್ಗಡೆ ರೌಂಡ್ ರೌಂಡ್ ಆಗಿ ತಗೊಂಡು ಇಲ್ಲಿ ಪ್ರೆಸ್ ಮಾಡ್ಬೇಕು. ಆಮೇಲೆ ಇಲ್ಲಿ ಕಿವಿ ಹತ್ರ ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಮತ್ತೆ ಇನ್ನೊಂದೆರಡು ಬೇರೆ ಸ್ಟೆಪ್ ಅನ್ನು ಹೇಳ್ತೀನಿ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್,
ನೆಕ್ಸ್ಟ್ ಈ ತರಾನು ಮಾಡ್ತಾರೆ ಕತ್ರಿಯಿಂದ ಹೀಗೆ ಕೆಳಗಡೆ ಹೋಗೋದು ಈ ಈ ತರ ಇಟ್ಕೊಂಡು ಹೀಗೆ ನೆಕ್ಸ್ಟ್ ಇಲ್ಲಿ ಈ ತರಾನೇ ಮೇಲಿಂದ ಕೆಳಗಡೆ ಬರ್ಬೇಕು ಹೀಗೆ ಗೊತ್ತಾಗ್ತಿದೆ ಕಾಣ್ತಿದೆ ಎಸ್ ಮ್ಯಾಮ್ ಓಕೆ ಆಮೇಲೆ ಲಿಪ್ಸ್ ಹತ್ರ ಮೂಗಿನ ಹತ್ರ ಕಣ್ಣಿಗೆ ಸ್ವಲ್ಪ ಇಟ್ಕೋಬೇಕು ಹಾಗೆ ತುಂಬಾ ಕಣ್ಣಿಗೆ ರಿಲ್ಯಾಕ್ಸ್ ಅನ್ಸ್ತಿರತ್ತೆ ಮಾಡಿಸ್ಕೊಳ್ಳೋರಿಗೆ ಹೀಗೆ ನಾವು ಚೆನ್ನಾಗ್ ಸರ್ವಿಸ್ ಕೊಟ್ರೆ ಅವರು ಯಾವಾಗ್ಲೂ ಪರ್ಮನೆಂಟ್ ಕಸ್ಟಮರ್ ಆಗಿರ್ತಾರೆ ಪ್ರೀತಿಯಿಂದ ಮಾಡ್ಬೇಕಾಗತ್ತೆ ಎಷ್ಟ್ ಚೆನ್ನಾಗಿ ಮತ್ತೆ ಕೆಳಗಡೆಯಿಂದ ಫಸ್ಟ್ ಟೈಮ್ ಬಂದಿದ್ದಾರಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಬೇಕು ಅವ್ರು ಯಾವತ್ತೂ ಮಾಡ್ಸಿಲ್ಲ ಅಂದ್ರೆ ರೆಗ್ಯುಲರ್ ಮಾಡಿಸ್ತಿರ್ತಾರಂದ್ರೆ 3 ರಿಂದ 4 ನಿಮಿಷ ನೋಡಿ ಇದು ಕ್ರೀಮ್ ಅಬ್ಸಾರ್ಬ್ ಆಗ್ತಿದೆ ಒಳಗಡೆ ಸ್ಕಿನ್ ಹೀರ್ಕೊಳ್ತಾ ಇದೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಇದು ಹುಬ್ಬಿಗೆ ಸ್ವಲ್ಪ ತಲೆನೋವೆಲ್ಲ ಇದೆ ಅಂದ್ರೆ ಸ್ವಲ್ಪ ಹುಬ್ಬಿಗೆ ಮಸಾಜ್ ಮಾಡಬಹುದು ಎಕ್ಸ್ಟ್ರಾ ಅವರು ಅಂದ್ರೆ ಕೆಲವೊಂದು ಎಕ್ಸ್ಪೆನ್ಸಿವ್ ಹೆಚ್ಚಿಗೆ ದುಡ್ಡು ಕೊಟ್ಟು ಮಾಡ್ತಿರ್ತಾರೆ ಅವರು ಚೆನ್ನಾಗಿ ಮಸಾಜ್ ಮಾಡ್ತಾರೆ ಎಲ್ಲಾ ಸ್ಟೆಪ್ ಗಳನ್ನ ಯೂಸ್ ಮಾಡ್ತಾರೆ ಕಮ್ಮಿ ಇದ್ರಲ್ಲಿ ಮಾಡಿಸ್ಕೊಂಡ್ರೆ ಕಡಿಮೆ ಸರ್ವಿಸ್ ಹೀಗಿರುತ್ತೆ ಇದು ನೋಡಿ ಸ್ಕಿನ್ ಹೀರ್ಕೊಳ್ತಾ ಇದೆ ಒಳಗಡೆ ಪೋರ್ಸ್ ಎಲ್ಲ ಹೀರ್ಕೊಂಡು ಏನು ನಮ್ ಚರ್ಮ ಇದೆ ಅಲ್ವಾ ಅದು ಸ್ವಲ್ಪ ದಿನ ಆದ್ಮೇಲೆ ಸೆಲ್ಸ್ ಗಳು ಸಾಯತ್ತೆ ಅದನ್ನ ಡೆಡ್ ಸೆಲ್ಸ್ ಅಂತ ಹೇಳ್ತೀವಿ ಡೆಡ್ ಸ್ಕಿನ್ ಅಂತ ಹೇಳ್ತೀವಿ ಹೀಗೆಲ್ಲ ಮಾಡಿದಾಗ ಅದು ಒಳಗಡೆ ಇರೋ ಡೆಡ್ ಸ್ಕಿನ್ ಎಲ್ಲ ಹೊರಗ್ ಬರುತ್ತೆ ಮೇಲ್ಗಡೆ ಬರುತ್ತೆ ಆಮೇಲೆ ಪೋರ್ಸ್ ಒಳಗಡೆ ಇರುವಂತ ಎಲ್ಲ ಡಸ್ಟ್ ಆಯಿಲ್ ಬೆವರು ಏನೇನಿದೆ ಎಲ್ಲ ಹೊರಗಡೆ ಬರುತ್ತೆ ಇದರಿಂದ ಈ ಕ್ರೀಮ್ ಒಳಗ್ ಹೋಗಿ ಕ್ಲೀನ್ ಮಾಡೋದ್ರಿಂದ ಹೊರಗಡೆ ಬಂದು ಪೂರ್ತಿಯಾಗಿ ಮುಖ ಕ್ಲೀನ್ ಆಗತ್ತೆ ಅದಕ್ಕೆ ಇದನ್ನ ಬಳಸೋದು ಇದು ಡೈಲಿ ಬಳಸೋದಲ್ಲ ಇದು ಏನಾದ್ರೂ ಅವ್ರು ಮಾಡಿಸ್ಕೊಳ್ಳೋ ಟೈಮ್ ಅಲ್ಲಿ ಯೂಸ್ ಮಾಡುವಂತದ್ದು ಇದನ್ನ ನಾವು ಕೋಕೋನಟ್ ಆಯಿಲ್ ಇಂದ ಯಾರಿಗಾದ್ರೂ ಮಸಾಜ್ ಮಾಡಿ 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 ಪ್ರಾಕ್ಟೀಸ್ ಮಾಡಬಹುದು ನಂತರ ಆ ಬೌಲ್ ನಲ್ಲಿ ನಮ್ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆ ಸ್ಪಂಜ್ ಅಲ್ಲಿ ನೀರನ್ನ ಸ್ವಲ್ಪ ಹಿಂಡಿ ತಗೊಂಡು ಇದನ್ನ ಒರೆಸ್ಬೇಕಾಗತ್ತೆ ಮೇಲಿಂದ ಬರ್ತಾ ಹೋಗ್ಬೇಕು ಈ ಹತ್ರ ಎಲ್ಲ ಕ್ಲೀನ್ ಆಗಿ ಹೋಗ್ಬೇಕು
ತುಂಬಾ ಡಸ್ಟ್ ಬರುತ್ತೆ ಇದ್ರಲ್ಲೇ ಗೊತ್ತಾಗತ್ತೆ. ಇನ್ನೊಂದ್ಸಲ ಇದನ್ನ ಕ್ಲೀನ್ ಮಾಡ್ಕೊಂಡು ಮತ್ತೊಂದ್ಸಲ ಒರೆಸ್ಕೋಬೇಕಾಗತ್ತೆ. ಕ್ಲೀನ್ ಆಗಿ ಒರೆಸ್ಕೋಬೇಕು. ಇಲ್ಲೇ ತುಂಬಾ ಕ್ಲೀನ್ ಆಗ್ಬಿಡುತ್ತೆ. ಅವರಿಗೆ ಇಯರಿಂಗ್ಸ್ ಎಲ್ಲ ತಗ್ಸಿರ್ಬೇಕು. ಕೊರಳಲ್ಲಿ ಏನಾದ್ರೂ ಚೈನ್ ಗಳನ್ನ ಹಾಕಿದ್ರೆ ತಗ್ಸಿರ್ಬೇಕು. ಫಸ್ಟಿಗೆ ನಾವು ಅದನ್ನ ಮಾಡಿಸ್ಕೋಬೇಕು. ಇವಾಗ ಒಂದ್ ಬೌಲ್ ನಲ್ಲಿ ಯಾವಾಗ್ಲೂ ಕ್ಲೆನ್ಸಿಂಗ್ ಲೋಷನ್ ಇಂದ ಮಸಾಜ್ ಮಾಡೋಕ್ಕಿಂತ ಮುಂಚೆ, ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಾವು ಆಕ್ಟಿವೇಟರ್ ಪೌಡರ್, ಬ್ಲೀಚ್ ಕ್ರೀಮ್ ಎಲ್ಲ ಹಾಕಿ ಕಲ್ಸ್ಕೋಬಾರ್ದು. ಅದು ಫ್ರೆಶ್ ಆಗಿ ಅವಾಗ್ಲೇ ಮಾಡ್ತಿರ್ಬೇಕಾದ್ರೇನೆ ಇದ್ ಮಾಡಾದ್ಮೇಲೆ ಕಲ್ಸ್ಬೇಕು. ಇದು ಆಕ್ಟಿವೇಟರ್ ಪೌಡರ್. ಇದನ್ನ ಹಾಕೊಂಡ ತಕ್ಷಣ ಮತ್ತೆ ಮುಚ್ಚಳ ಹಾಕಿ ಇಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೀರಾಗಿ ಹೋಗ್ಬಿಡುತ್ತೆ. ಏನಾದ್ರೂ ಇದನ್ನ ನೀವು ಜಾಸ್ತಿ ಹಾಕಿದ್ರಿ, ಜಾಸ್ತಿ ಹೊತ್ ಬಿಟ್ರಿ ಅಂದ್ರೆ ಮುಖ ಸುಟ್ಟೋಗೋ ಚಾನ್ಸ್ ಇರುತ್ತೆ. ತುಂಬಾ ಕಡಿಮೆ ಹಾಕ್ಬೇಕು. ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು. ಈ ಬೌಲ್ ನಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟು ತಗೋತಾ ಇದ್ದೀರಿ ಅಂತ. ಇಷ್ಟೇ. ಕಾಣ್ತಿದೆ? ಎಸ್ ಮ್ಯಾಮ್, ಕಾಣ್ತಾ ಇದೆ. ಸ್ವಲ್ಪನೇ ತಗೊಂಡಿದೀನಿ. ಇವಾಗ ಇದಕ್ಕೆ ಎಷ್ಟು ಕ್ರೀಮ್ ತಗೊಳ್ತೀನಿ ನೋಡಿ. ಕ್ಯಾಮ್ರಾ ಓಕೆ. ಇದು ನೋಡ್ತಾ ಇರಿ. ಇದು ಒಳಗಿಡೆಯಿಂದ ಕ್ರೀಮ್ ಅನ್ನ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಇದು ಅಂದಾಜ್ ಮೇಲೆ 70%, 30% ಹಾಕೋಬೇಕು. ಏನಾದ್ರೂ ಆಕ್ಟಿವೇಟರ್ ಪೌಡರ್ ಜಾಸ್ತಿ ಬಿತ್ತು, ಅಪ್ಪಿ ತಪ್ಪಿ ಮಿಸ್ ಆಗಿ ಬಿತ್ತು ಅಂದ್ರೆ ಬೇಗ ಒರೆಸ್ಬಿಡ್ಬೇಕಷ್ಟೇ. 8 ನಿಮಿಷ 10 ನಿಮಿಷ ಅಂದ್ರೆ ಒರೆಸ್ಬಿಡ್ಬೇಕು. ಇದನ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕಲ್ಸ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈ ರೀತಿ ಒಂದ್ ಕಡೆ ಜಾಸ್ತಿ ಅದು ಇದು ಈ ತರ ಆಗೋ ಹಾಗೆ ಆಕ್ಟಿವೇಟರ್ ಪೌಡರ್ ಇರಬಾರ್ದು. ಎಲ್ಲ ಈವನ್ ಆಗಿ ಮಿಕ್ಸ್ ಆಗಿರ್ಬೇಕು. ನಾವು ಕ್ಲೆನ್ಸಿಂಗ್ ಲೋಷನ್ ಇಂದ ಮಸಾಜ್ ಮಾಡಿರೋದ್ರಿಂದ ಏನೇನು ಯೂಸ್ ಇದೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ, ಡೆಡ್ ಸ್ಕಿನ್ಸ್ ಆಮೇಲೆ ಡೆಡ್ ಸೆಲ್ ಎಲ್ಲ ರಿಮೂವ್ ಆಗತ್ತೆ, ಮತ್ತು ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅದು ಕೂಡ ಸ್ವಲ್ಪ ಹೋಗುತ್ತೆ. ಪೋರ್ಸ್ ಎಲ್ಲ ಡೀಪ್ ಆಗಿ ಕ್ಲೀನ್ ಆಗತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಗಳೆಲ್ಲ ಪ್ರೆಸ್ ಆಗಿ ಹೆಲ್ದಿ ಆಗಿರೋಕೆ ಹೆಲ್ಪ್ ಆಗತ್ತೆ. ಮತ್ತೆ ಫೇಸ್ ಎಕ್ಸರ್ಸೈಸ್ ಆಗತ್ತೆ, ರಿಂಕಲ್ಸ್ ಬೀಳಲ್ಲ, ಬೇಗ ಏಜ್ ಆದವ್ರ ಹಾಗೆ ಕಾಣಿಸಲ್ಲ, ಮತ್ತೆ ಮುಖ ಟೈಟ್ ಇರುತ್ತೆ. ಇಷ್ಟೆಲ್ಲ ಯೂಸಸ್, ಇನ್ನು ಜಾಸ್ತಿನೇ ಯೂಸ್ ಇದೆ ಅದರಿಂದ. ಕ್ಲೆನ್ಸಿಂಗ್ ಲೋಷನ್ ಇಂದ ಮಸಾಜ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಇದು ಯಾವುದೇ ಸೋಪ್ ಮತ್ತೆ ಫೇಸ್ ವಾಶ್ ಗಳಿಂದ ಸಿಗಲ್ಲ ಅಷ್ಟು ಡಿಪ್. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇದನ್ನ ಯಾವತ್ತು ಕೆಳಗಡೆಯಿಂದಾನೇ ಅಪ್ಲೈ ಮಾಡ್ಬೇಕು.
ಕಾಣ್ತಿದೆ? ಒಂದ್ ನಿಮಿಷ. ಇಲ್ಲಿಂದ ಕೆಳಗಡೆಯಿಂದ ನೀಟಾಗಿ ಹಚ್ತಾ ಬರ್ಬೇಕು. ಮೇಡಮ್ ಕೈಲಿ ಕೆಳಗಡೆ ಮಾಡಿ. ಹಚ್ಚಿದಾರ ಬ್ರಷ್ ಬೆಟರ್ ಮೇಡಮ್? ಹಾ, ಬ್ರಷ್ ಬೆಟರ್. ಅಂದ್ರೆ ಪ್ರಾಕ್ಟೀಸಿಗೆ ಹೇಳ್ತೀನಿ, ನಡಿಯತ್ತೆ. ಹಾಗೆ ಅದೇ ಈಸಿ ಇದು, ಬೇಗ ಬೇಗ ಆಗ್ಬಿಡತ್ತೆ, ಕೈ ಏನು ಇದಾಗಲ್ಲ. ಬ್ರಷ್ ಇಂದ ಹಚ್ಕೊಡಿ. ಯಾವಾಗ್ಲೂ ಮೇಲ್ಗಡೆ ಮಾಡಿನೇ ಹಚ್ಬೇಕು. ಅಂದ್ರೆ ಕೂದ್ಲು ಬೆಳಿತಾ ಇರತ್ತೆ ಅಲ್ವಾ, ಅದ್ರ ಅಪೋಸಿಟ್ ಸೈಡ್ ಇಂದ ಮೇಲ್ ಮಾಡಿ ಹಚ್ಬೇಕು, ಇಲ್ಲ ಅಂದ್ರೆ ಸ್ಕಿನ್ನಿಗೆ ತಾಗಲ್ಲ. ಚೆನ್ನಾಗಿ ಕೇರ್ಫುಲ್ ಆಗಿನೇ ನೋಡ್ಕೊಳ್ಳಿ. ಇದು ಬ್ಲೀಚ್ ಯಾಕಂದ್ರೆ ಸ್ಟ್ರಾಂಗ್ ಇರತ್ತೆ, ಹಾಗಾಗಿ. ತುಂಬಾ ಕಣ್ಣಿನ ಹತ್ರ ಹೋಗ್ಬಾರ್ದು. ಏನ್ ಹೆದ್ರೋ ಅವಶ್ಯಕತೆ ಇಲ್ಲ, ಬಟ್ ಕಣ್ಣಿಗೆ, ಐಬ್ರೋ, ಐಲ್ಯಾಶಸ್ ಎಲ್ಲ ಹತ್ತಲಾರ್ದ ಹಾಗೆ ಕೂದಲುಗಳಿಗೆ, ಈ ಅನ್ವಾಂಟೆಡ್ ಕೂದಲನ್ನ ನಮ್ ಮುಖದ ಮೈ ಬಣ್ಣಕ್ಕೆ ತಿರುಗೋ ಹಾಗೆ ಹೆಲ್ಪ್ ಮಾಡತ್ತೆ ಇದು ಬ್ಲೀಚ್. ಬೇಗ ಬೇಗ ಹಚ್ಕೋಬೇಕು, ಸ್ಲೋ ಆಗಿ ಹಚ್ತಾ ಬಂದ್ರೆ ಆಗಲ್ಲ. ಸ್ವಲ್ಪ ಫಾಸ್ಟ್ ಆಗಿನೇ ಹಚ್ಕೋಬೇಕು. ಇದನ್ನ ಈ ಪೂರ್ತಿ ಹಚ್ಚಿದ್ಮೇಲೆ ಟೈಮ್ ನೋಡ್ಬೇಕು, 15ರಿಂದ 20 ನಿಮಿಷ ಬಿಡ್ಬೇಕು. ಮತ್ತೆ ಉಳಿದಿರತ್ತೆ ಅಲ್ವಾ, ಸ್ವಲ್ಪ ಎಲ್ಲಿ ಕಲಿಗಳಿರತ್ತೆ ಸ್ವಲ್ಪ ಹೆಚ್ಚಿಗೆ ಹಚ್ಕೋಬಹುದು.
ಅಥವಾ ತುಂಬಾ ಅನ್ವಾಂಟೆಡ್ ಹೇರ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಹಚ್ಬೋದು. ಆಲ್ಮೋಸ್ಟ್ ಎಲ್ರು ಫೇಶಿಯಲ್ ಮಾಡಿದ್ರೆ ಬ್ಲೀಚ್ ಮಾಡಿನೇ ಫೇಶಿಯಲ್ ಮಾಡ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಲವೊಂದ್ಸಲ ಕೆಲವರಿಗೆ ಸ್ವಲ್ಪ ಉರಿ ಅಂತ ಅನ್ಸತ್ತೆ, ಕೇಳಿ ನೋಡ್ಬೇಕಾಗತ್ತೆ ಉರಿತಾ ಇದೆ ಅಂದ್ರೆ. ನಾನು ನಮ್ ತಂಗಿ ಬ್ಲೀಚ್ ಮಾಡಿದೀನಿ, ಹಾಗಾಗಿ ಅವ್ರಿಗೆ ಉರಿ ಎಲ್ಲ ಅವ್ರ ಸ್ಕಿನ್ನಿಗೆ ಸೆಟ್ ಆಗತ್ತೆ ಅನ್ನೋದು ಗೊತ್ತು, ಹಾಗಾಗಿ ಡೈರೆಕ್ಟ್ ಹಚ್ಚಿದೀನಿ. ಏನಾದ್ರೂ ಹೊಸದಾಗಿ ಬ್ಲೀಚ್ ಮಾಡಿಸ್ಕೊತಿದ್ದಾರೆ ಅಂದ್ರೆ ಫಸ್ಟ್ ಕೈಗೆ ಅಥವಾ ಕಿವಿ ಹಿಂದ್ಗಡೆ ಸ್ವಲ್ಪ ಹಚ್ಚಿ ಅವರಿಗೆ ನೋಡ್ಬೇಕು, 1 ನಿಮಿಷ ಬಿಡ್ಬೇಕು. ಏನು ಉರಿತಾ ಇಲ್ಲ, ತುರಿಕೆ ಅಥವಾ ಏನು ಅನಿಸ್ತಾ ಇಲ್ಲ ಅಂದ್ರೆ ಪೂರ್ತಿ ಮುಖಕ್ಕೆ ಹಚ್ಬೇಕು. ಡೈರೆಕ್ಟ್ ಹೊಸದಾಗಿ ಬಂದಿದ್ದಾರೆ, ಹೊಸದಾಗಿ ಬ್ಲೀಚ್ ಮಾಡಿಸ್ಕೊತಿದ್ದಾರೆ ಅಂದ್ರೆ ಮುಖಕ್ಕೆ ಹಚ್ಚಬಾರ್ದು. ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಹೇಗ್ ಹಚ್ಚಿದೀನಿ ಅಂತ? ಎಸ್ ಮೇಡಮ್. ಈ ಐ ಲ್ಯಾಶಸ್ ಇದೆ ಅಲ್ವಾ, ಕಣ್ಣು ಓಪನ್ ಮಾಡಿದ್ರು ಮುಚ್ಚಿದ್ರು ಅದು ತಾಗ್ಬಾರ್ದು, ಅಷ್ಟು ದೂರದಲ್ಲಿ ಬ್ಲೀಚ್ ಅನ್ನ ಹಚ್ಚಿದೀನಿ. ಮೇಲ್ಗಡೆ ಹೇರ್ಗಳಿಗೆ ತಾಗದೆ ಇರೋ ಹಾಗೆ, ಐಬ್ರೋಗೂ ತಾಗದೆ ಇರೋ ಹಾಗೆ ತುಟಿಗಳನ್ನ ಬಿಟ್ಟು ಇಲ್ಲಿಂದ ಹಚ್ತಾ ಬಂದಿದ್ದೀನಿ. ಉಳಿದಿದ್ದನ್ನ ಹೀಗೆ ಕಿವಿಗೂ ಹಚ್ಕೋಬಹುದು ಪೂರ್ತಿ, ಅದೆಲ್ಲ ಬೇಕಾದ್ರೆ ಬನ್ ಎಲ್ಲ ಹಾಕ್ಸಿ ಹಚ್ಕೋಬಹುದು. ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕು, ಅದು ಎಲ್ಲಾರ ಹತ್ರ ಬಂದಿದೆ ಅಂದ್ರೆ ನೀವು ಮಾಡ್ಬೇಕಲ್ವಾ ಅದಕ್ಕೆ. ವಿನೋದ ಮೇಡಮ್? ಮೇಡಮ್ ನನಗ್ ಬಂದಿಲ್ಲ ಮೇಡಮ್. ನಿನ್ನೆ ಹಚ್ಲಿಲ್ಲ ಅವರಿಗೆ, ಇದು ಕ್ಲಾಸ್ ಆದ್ಮೇಲೆ ಸ್ವಲ್ಪ ನೆನಪು ಮಾಡಿ. ಮತ್ತೆ ಎಲ್ಲಾರ ಹತ್ರ ಇದೆ, ಭೂಮಿಕಾ ಹತ್ರ ಇದೆ, ಸುಲೀಲಾ ಮೇಡಮ್ ಹತ್ರ ಇದೆ, ಸಂಧ್ಯಾ ರಾಣಿ ಹತ್ರ ಇದೆ, ಜಯಲಕ್ಷ್ಮಿ ಮೇಡಮ್ ಕಲೆಕ್ಟ್ ಮಾಡಿದಿರಿ ಬರುತ್ತೆ ಮ್ಯಾಮ್. ಇವತ್ತು? ನೈಟ್ ಇವತ್ತು ನೀವು? ಮೇಡಮ್ ಇದು ನಾಳೆ ನಾವೇ ಅಪ್ಲೈ ಮಾಡ್ಕೊಳೋದ, ಬೇರೆಯವ್ರಿಗೆ ಇದನ್ನ ಅಪ್ಲೈ ಮಾಡಿದ್ರು ನಡೀತಾ ನಾಳೆ? ನೀವೇ ಅಪ್ಲೈ ಮಾಡ್ಕೋಬಹುದು. ಸೇಮ್ ಇದು ಬೇರೆಯವ್ರಿಗೂ ಬೇರೆಯವ್ರಿಗೂನು ಕರೆಸಿ ಮಾಡ್ಬೋದಲ್ಲ, ಇವಾಗ ನೀವ್ ಯಾವ ತರ ಮಾಡಿದ್ರಿ ಆ ತರ? ಹಾ ಮಾಡ್ಬೋದು. ಮೇಡಮ್ ಇವಾಗ ಕ್ಲೆನ್ಜಿಂಗ್ ಅದು ಯೂಸ್ ಮಾಡೋದ್ರಿಂದ ಹೇಳಿದ್ರಿ ಅಲ್ವಾ ಏನ್ ಬೆನಿಫಿಟ್ಸ್ ಇದೆ ಅಂತ, ಅದೊಂದ್ಸಲ ಬರ್ಸಿ. ಹಾ ಓಕೆ ಬರ್ಸ್ತೇನೆ. ಆಮೇಲೆ ಹೀಗೆ ನೋಡ್ತಾ ನೋಡ್ತಾ ನಾವ್ ಇನ್ನು ಡಾರ್ಕ್ ಸರ್ಕಲ್ ಅಲ್ವಾ, ಡಾರ್ಕ್ ಸರ್ಕಲ್ ಹೋಗತ್ತೆ, ಸ್ವಲ್ಪ ಪೂರ್ತಿ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಹಚ್ಚೋ ಹಾಗಿಲ್ಲ ಪೂರ್ತಿ. ಈ ಐ ಲ್ಯಾಶಸ್ ಎಲ್ಲ ವೈಟ್ ಆಗ್ಬಿಡತ್ತೆ, ಪರ್ಮನೆಂಟ್ ವೈಟ್ ಆಗ್ಬಿಡತ್ತೆ ಬ್ಲೀಚ್ ಇಂದ. ಹಾಗಾಗಿ ಕೇರ್ಫುಲ್ ಆಗಿ ಕೆಳಗಡೆ ಹಚ್ಬೇಕಾಗತ್ತಲ್ವಾ. ಡಾರ್ಕ್ ಸರ್ಕಲ್ ಎಲ್ಲ ಈ ಕಣ್ಣು ಹತ್ರ ಇರತ್ತೆ, ಅಲ್ಲಿ ಹಚ್ಚೋದಕ್ ಆಗಲ್ಲ, ಹಚ್ಚಿದ್ರೆ ಹೋಗತ್ತೆ, ಬಟ್ ಏನು ಐ ಲ್ಯಾಶಸ್ ಎಲ್ಲ ವೈಟ್ ಆಗ್ಬಿಡತ್ತೆ.
ಹಾಗಾಗಿ ಹಚ್ಚೋ ಹಾಗಿಲ್ಲ. ಆಮೇಲೆ ಹೀಗೆ ನೀವು ನಾನೇನಾದ್ರೂ ತೋರಿಸ್ತಾ ಇದ್ಮೇಲೆ ಅದು ಆದ್ಮೇಲೆ ನಾವು ಐಬ್ರೋನ ಹಿಡ್ಕೋಬೇಕಾಗತ್ತೆ. ಐಬ್ರೋ ಮಾಡೋದನ್ನ ಬಿಡಬಾರ್ದು. ಎಲ್ರು ಐಬ್ರೋ ಥ್ರೆಡ್ ತಗೊಳ್ಳಿ. ಮೇಡಮ್ ಟೈಮ್ 15 ನಿಮಿಷ ಬಿಡ್ತೀನಿ. ಎಲ್ರು ಐಬ್ರೋ ಥ್ರೆಡ್ ತಗೊಳ್ಳಿ. ಥ್ರೆಡ್ ಎಲ್ಲಿ ತೆಗಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಹೊಸದಿದೆ ಅಲ್ವಾ, ತೋರಿಸ್ತೀನಿ. ಒಂದು ತೆಗೆದೇ ತೋರಿಸ್ತೀನಿ. ನೀನು ಇದು ನೋಡಿ, ಇದು ನ್ಯೂ ಬಾಕ್ಸ್, ಹೊಸ ಬಾಕ್ಸ್ ಇದು. ಇವಾಗ ತಾನೇ ಓಪನ್ ಮಾಡ್ತಿದೀನಿ. ಹೀಗಿರತ್ತೆ ಅಲ್ವಾ. ಇಲ್ಲಿದೆ ನೋಡಿ, ಒಂದ್ ಕಡೆ ಕಟ್ ಮಾರ್ಕ್ ಇರತ್ತೆ ನೋಡಿ, ಕಟ್ ಇರತ್ತೆ. ಇದು ಬೇರೆ, ಇದು ಲಾಸ್ಟ್ ಥ್ರೆಡ್, ಇದು ಲಾಸ್ಟ್ ಬೇರೆ, ಇಲ್ಲಿ ಕಟ್ಟಿರೋ ಹತ್ರ ಬೇರೆ. ಇದು ಕಟ್ಟಿದೆ ಅಲ್ವಾ, ಅಲ್ಲಿ ಸಿಕ್ಸಿರ್ತಾರೆ. ಬಂತಾ? ಬೇಕಾದ್ರೆ ಈ ಸ್ಟಿಕ್ಕರ್ ಅನ್ನ ಓಪನ್ ಮಾಡ್ಕೊಳ್ಳಿ, ಅದೇನಾದ್ರೂ ಬರ್ತಿಲ್ಲ ಅಂದ್ರೆ. ಹೀಗೆ ಸ್ಟಿಕ್ಕರ್ ಕೆಳಗಡೆ ಇರತ್ತೆ ಅದು ನೋಡಿ. ಈ ಸ್ಟಿಕ್ಕರ್ ಕೆಳಗಡೆ ಅಂಟಿಸಿರ್ತಾರೆ, ಇಲ್ಲಿದೆ. ಹೀಗೆ ಓಪನ್ ಆಯ್ತು. ಮತ್ತೆ ಸ್ಟಿಕ್ಕರ್ ಅನ್ನ ಮುಚ್ಕೊಂಡ್ ಬಿಡ್ಬೋದು, ನೀಟ್ ಕಾಣಿಸುತ್ತೆ. ಓಪನ್ ಆಯ್ತು. ಆಯ್ತು ಮೇಡಮ್, ಓಪನ್ ಆಯ್ತು. ಹಾ, ಒಬ್ಬೊಬ್ರಾಗೆ ತೋರಿಸ್ತೀರಿ ಅಂದ್ರೆ ತೋರಿಸಿ, ಇಲ್ಲ ಮಾಡಿ ನಾನ್ ನೋಡ್ತೀನಿ. ಒಂದೇ ಸೈಡ್ ನಲ್ಲಿ ಬಲಗಡೆ ನಿಮ್ಗೆ. ಓಕೆ, ಬರ್ತಿದೆ. ಕಾಣ್ತಿಲ್ಲ ಇವ್ರು, ಹೇಮಾ ಮೇಡಮ್. ಮೇಡಮ್ ನೋಡಿ, ಕರೆಕ್ಟಾ? ಹಾ, ಸರಿ ಇದೆ. ಇದೇ ಶಿವಲೀಲಾ ಮೇಡಮ್ ಮೇಲ್ ಹೋಗ್ತಾ ಇದೆಲ್ಲ, ಸ್ವಲ್ಪ ಕೆಳಗಡೆ ಟ್ರೈ ಮಾಡಿ, ಕೆಳಗೆ. ಹಾ ಹಾ ಹಾ, ಓಕೆ, ಇವಾಗ ಓಕೆ. ಇವ್ರು ನೋಡಿ ಮಾಡ್ತಾ ಇದ್ದಾರೆ ನೋಡಿ, ವಿನೋದಾ ಮೇಡಮ್. ಪರ್ಫೆಕ್ಟ್ ಇದೆ ಅದು. ಕೊನೆಗೆ ಎಲ್ಲಾರ್ಗು ಹಾಗೆ ಬರ್ತದೆ. ಅಂದ್ರೆ ಕೆಳಗಡೆ ಮಾಡ್ತಿದ್ದಾರೆ ಅವ್ರು. ಐಬ್ರೋ ಇಲ್ಲಿರತ್ತೆ ಅಲ್ವಾ, ಇಲ್ಲಿ ಮಾಡ್ಬೇಕು ನಾವು. ಹಾಗಾಗಿ ಕೆಳಗಿರ್ಬೇಕು ಕೈ, ಮೇಲಿರ್ಬಾರ್ದು. ತೋರಿಸ್ತೀನಿ ನೋಡಿ ಇಲ್ಲಿ. ಇದೇ ಬರ್ಬೇಕು. ನಾ ಮುಟ್ಟಿಸ್ತಿಲ್ಲ, ಹಾಗೆ ಅಲ್ಲೇ ನಿಯರ್ ತಗೊಂಡ್ ಮಾಡ್ತಿದೀನಿ. ಇದು ನೀವು ಎಲ್ಲಾದ್ರೂ ಇಟ್ಕೊಂಡ್ ಮಾಡ್ಬೋದು, ಅದೇನು ತಾಗಿಸ್ಬೇಕಂತ ಇರತ್ತಲ್ವಾ ಚೇರ್ ಮೇಲೆ. ಇದು ಅಥವಾ ಸ್ಟೂಲ್ ಮೇಲೆ, ಚೇರ್ ಮೇಲೆ ಎಲ್ಲಾದ್ರೂ ನೋಡ್ಬಹುದು. ಏನಾದ್ರೂ ಕೆಳಗಡೆ ಇರ್ಬೇಕು, ಅದನ್ನ ತೆಗಿಯೋಕೆ ಟಚ್ ಮಾಡೋಕ್ ಟ್ರೈ ಮಾಡ್ಬೇಕು. ಹೀಗೆ
ನನ್ ಚೇರ್ಗೆ ಟಚ್ ಆಗ್ತಿದೆ. ನಮ್ ಕಾಲಿಗೆ ಮೊಣಕಾಲ್ಗೆ ಮಾಡಿ ನೋಡ್ಬಹುದು. ಮೇಲ್ಗಡೆ ಕರೆಕ್ಟ್. ಸಂಧ್ಯಾ ರಾಣಿ ಮೇಲ್ ಕರೆಕ್ಟ್ ಇದೆ, ಮಾಡ್ತಾ ಇರೋದು ಕರೆಕ್ಟ್ ಇದೆ. ಅದೇನಾದ್ರೂ ಟಚ್ ಆಗೋ ಹಾಗೆ ಟ್ರೈ ಮಾಡ್ಬೇಕು, ಅದು ಕರೆಕ್ಟ್. ಜಯಲಕ್ಷ್ಮಿ ಮೇಡಮ್ ಸರಿ ಇದೆ. ಇನ್ನೊಂದ್ ಸ್ವಲ್ಪ ತುಂಬಾ ಉದ್ದ ಆಯ್ತು ನಿಮ್ ದಾರ ಹಿಡ್ಕೊಳ್ಳೋದು. ಈ ಕೈ ಇದೆ ಅಲ್ವಾ, ಇಲ್ಲಿ ಇದು ಹಿಡ್ಕೊಂಡಿರೋದು ಇದು ತುಂಬಾ ಉದ್ದ ಹೋಗಿದೆ, ಶಾರ್ಟ್ ಮಾಡ್ಕೊಳ್ಳಿ. ಹಾ, ಶಿವಲೀಲಾ ಮೇಡಮ್ ಕರೆಕ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮೇಲ್ ಹೋಗತ್ತೆ ಅವ್ರದಷ್ಟೇ, ಮೇಲ್ ಮಾಡ್ತೀರಿ ನೀವು. ಕೆಳಗ್ ತಗೊಂಡ್ ಬಂದ್ರೆ ಓಕೆ. ಏನಾದ್ರೂ ಟಚ್ ಮಾಡೋದಕ್ ಟ್ರೈ ಮಾಡಿ, ಕೆಳಗಡೆ ಹೋಗೋದ್ ಗೊತ್ತಾಗತ್ತೆ. ವಿನೋದ ಮೇಡಮ್ ಅಂತೂ ಹೇಳೋ ಹಾಗಿಲ್ಲ, ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಕರೆಕ್ಟ್ ಮಾಡ್ತಾ ಇದ್ದೀರಿ. ಹೀಗೆ ಏನಾದ್ರೂ ಕೆಳಗಡೆ ಇರೋದ ಟಚ್ ಮಾಡೋದು. ಅದನ್ನೇ ಐಬ್ರೋ ಮೇಲಂದ್ರೆ ಹೀಗೆ. ಹೀಗೆ ಆದ್ರೆ ಐಬ್ರೋ ದಾರ ಹಿಡ್ಕೊಳ್ಳೋದಂತೂ ಎಲ್ಲಾರ್ಗು ಬಂದಿದೆ. ಹಾ, ಇವತ್ತು ಕೋಕೋನಟ್ ಆಯಿಲ್ ಇಂದ ಮಸಾಜ್ ಮಾಡಿ ಮನೆಯವ್ರಿಗೆ, ಯಾರಾದ್ರೂ ನಿಮ್ ಹತ್ರ ಯಾರು ಇರ್ತಾರಲ್ಲ ಅವರಿಗೆ, ಸಣ್ಣ ಮಕ್ಕಳಿಗೂ ಮಾಡ್ಬಹುದು. ತೆಂಗಿನ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅವ್ರದ್ದು ಫೇಸ್ ಚೆನ್ನಾಗಿರತ್ತೆ. ಮಕ್ಕಳಿದ್ರೆ ಅವ್ರಿಗೂ ಮಾಡ್ಬಹುದು, ಯಾರಿಗಾದ್ರೂ ಮಾಡ್ಬಹುದು. ಗರ್ಲ್ಸ್ಗೆ ಮಾಡ್ಬೇಕಂತಿಲ್ಲ, ಬಾಯ್ಸ್ಗೂ ಮಾಡ್ಬಹುದು. ಮೇಡಮ್ ಏನ್ ಹೇಳಿ ಗೊತ್ತಾ, ಯಾರಿಗಾದ್ರೂ ಮಾಡು ಅಂತ ವಿಡಿಯೋನ ಮಾಡಿ ಕಳಿಸಿ ಅಂತ ಹೇಳಿ ಎಲ್ಲಾರ್ಗು, ಅಂದ್ರೆ ಪರ್ಫೆಕ್ಟ್ ಆಗುತ್ತೆ. ಯಾರಿಗಾದ್ರೂ ಹೌದು, ಮಾಡಿದ್ದನ್ನ ವಿಡಿಯೋ ಕಳಿಸಿ. ಇದು ಹೋಮ್ ವರ್ಕ್ ಚೆನ್ನಾಗಿದೆ ಅಂದ್ರೆ ನನಗೂ ಗೊತ್ತಾಗತ್ತೆ. ಹೆಂಗ್ ಮಾಡ್ತಿದಾರಂತ ಗೊತ್ತಾಗುತ್ತೆ. ಏನಾದ್ರೂ ತಪ್ಪಾದ್ರೆ ಮಿಸ್ಟೇಕ್ ಹೇಳಕ್ ಬರುತ್ತೆ. ಹಾ, ಏನಾಯ್ತು ದಾರದಿಂದ? ನೋವಾಗ್ತಿದೆ ಉರಿ ಬರ್ತಾ ಇದೆ ಕೈ. ಅಲ್ಲ, ರಕ್ತ ಬರ್ತಿತ್ತು, ಹಾಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ತುಂಬಾ ಸ್ಟಾರ್ಟಿಂಗ್ ನಿಮಗ್ ರೂಢಿ ಇರಲ್ಲ. ನಾನು ದಿನಕ್ಕೆ ಎಷ್ಟು ಐಬ್ರೋ ಮಾಡ್ತೀನಿ, 25 ಐಬ್ರೋ ಮಾಡ್ತೀನಿ, ಏನು ಆಗಲ್ಲ. ಯಾಕಂದ್ರೆ ರೂಢಿ ಇದೆ. ಅವಾಗ ಒಂದ್ 15 ನಿಮಿಷ 20 ನಿಮಿಷ ಮಾಡಿದ್ರೆ ಕೈ ನೋವು ಆಗ್ತಿತ್ತು, ರೂಢಿ ಇರಲ್ಲ. ಅದಕ್ಕೆ ಕೈಗೆ ಏನಾದ್ರೂ ಹಾಕೋಬಹುದು, ಅಥವಾ ಬೆರಳಿಗೆ ಏನಾದ್ರೂ ಬಟ್ಟೆ ಸುತ್ಕೋಬಹುದು ಸ್ಟಾರ್ಟಿಂಗ್, ಏನಾಗ್ಬಾರ್ದು ಅಂದ್ರೆ. ಬಟ್ ನಮ್ಗೆ ಟಚ್ ಸಿಕ್ಕಿ ನಾವ್ ನೀಟಾಗಿ ಮಾಡ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕಲ್ಲ ಮೇಡಮ್ ಅದು? ನೀಟಾಗಿ ಹಾಗೆ ಮಾಡ್ಬೇಕು. ಮತ್ತೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ನೋಡಿ ಅದು ರಕ್ತ ಎಲ್ಲ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕೊಳ್ಳಿ. ಕೈಗಳು ಸಾಫ್ಟ್ ಆಗಿ ಇದ್ರೆ ಬೇಗ. ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಮೇಡಮ್ ನಂದು, ಅದಕ್ಕೆ ಸ್ವಲ್ಪ ಬೇಗ ನೋವು ಬರ್ತಿದೆ. ಹೌದೌದು, ಅದು ಸುಲಿತಾ ಹೋಗಿ ಉರಿಯತ್ತೆ, ಆಮೇಲಂತೂ ಮಾಡೋಕೆ ಬಿಡತ್ತೆ. ಅದಕ್ಕೆ ಇವಾಗ್ಲೇ ಏನಾಗಿಲ್ಲ, ಏನಾದ್ರೂ ಯೂಸ್ ಮಾಡಿ ಮಾಡು. ಸರಿ ಮೇಡಮ್, ಆಯ್ತು. ಗಾಯಕ್ಕೆ ಹಾಕೊಳ್ಳೋದು ಪ್ಲಾಸ್ಟರ್ ಬರುತ್ತಲ್ಲ ಮೇಡಮ್, ಅದನ್ನ ಇಲ್ಲಿಗೆ ಹಾಕೋಬಿಟ್ರೆ ಬೆಸ್ಟ್ ಅಲ್ವಾ? ಮೀಶೋದಲ್ಲೆಲ್ಲ ಸಿಗತ್ತೆ ನೋಡಿ, ಅಥವಾ ಮನೆಯಲ್ಲೇ ಇದ್ರೆ ಯೂಸ್ ಮಾಡಿ. ಸರಿ. ನಂದು ಆಲ್ರೆಡಿ ಕೈ ಕುಯ್ಕೊಂಡು ಹೋಗಿದೆ ಮೇಡಮ್. ಹೌದು, ನೀವೇನಾದ್ರೂ ಹಾಕೊಂಡು ಯೂಸ್ ಮಾಡಿ ಮೇಡಮ್. ನಾನು ಅಲ್ಲಿ PG ಅಲ್ಲಿ ಇದ್ದೆ, ಹಾಗಾಗಿ ಮೀಶೋ ಅದೆಲ್ಲ ಅಷ್ಟು ಇದು ಇರ್ಲಿಲ್ಲ. ಅವಾಗ ಡಿಗ್ರಿ ಮುಗಿಸ್ಕೊಂಡು ಹೋಗಿದ್ದಾಗ ಅಷ್ಟೆಲ್ಲ ಯೂಸ್ ಮಾಡಲ್ಲ. ಇವಾಗ ಅಂತೂ ಎಲ್ಲಾ ಗೊತ್ತಿದೆ, ಕೈಗೆ ಹಾಕೊಳ್ಳೋದು ಅದೆಲ್ಲ ಸಿಗತ್ತೆ, ತರ್ಸ್ಕೊಂಡು ಯೂಸ್ ಮಾಡಿ. ಅದ ಇಲ್ಲಾಂದ್ರೆ ತುಂಬಾ ನೋವು ಆಗತ್ತೆ. ಎನಿ ಟೈಮ್ ಇದನ್ನ ಮಾಡ್ಲೇಬೇಕು, ಬಿಡಬಾರ್ದು, ಮಾಡ್ತಾ ಇರಿ.
ಮತ್ತೆ ಒಂದ್ಸಲ ಸೆಲ್ಫ್ ಮಾಡೋದಕ್ಕೆ ಟ್ರೈ ಮಾಡಿ. ನಾರ್ಮಲ್ ಅಂತೂ ಜಾಸ್ತಿ ಇದನ್ನೇ ಮಾಡ್ಬೇಕು, ಇದು ಪ್ರಾಕ್ಟೀಸ್ ಆಗೋವರೆಗೂ. ಮತ್ತೆ ಹೈಜಿನಿಕ್ ಅಂದ್ರೆ ಒಂದ್ಸಲ ಕೊರಳಲ್ಲಿ ಹಾಕಿ ಕಟ್ಕೊಂಡು ದೂರದಿಂದ ಮಾಡೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಕ್ಲಿಯರ್ ಬಂದಿದೆ, ಎಲ್ಲಾರ್ಗೂ ಅರ್ಥ ಆಗ್ತಿದೆ? ಹಾ ಮೇಡಮ್. ಆಗ್ತಾ ಇದೆ. ಹಾ. ಅದಕ್ಕೆ ಇದು ಬ್ಲಾಕ್ ಕೋಟ್ ಇರೋದ್ರಿಂದ ದಾರ ತುಂಬಾ ಕ್ಲಿಯರ್ ಕಾಣ್ತಾ ಇದೆ, ಅದಕ್ಕೆ ಇದು ಹಾಕೊಂಡೇ ಮಾಡಿದೆ. ಮೇಲೆ ಇದು ಕಾಣಿಸತ್ತೆ ಪೂರ್ತಿ ಕ್ಲಿಯರ್ ಆಗಿ. ಏನಾದ್ರೂ ಕಲರ್ ವೈಟ್ ಬೇರೆ ಇತ್ತಂದ್ರೆ ಕಾಣಿಸ್ತಿರ್ಲಿಲ್ಲ ಇದು. ಮೇಡಮ್ ಮೇಡಮ್ ಏನು ಬ್ಲೀಚ್ ಮಾಡೋದನ್ನ ಹಳ್ಳಿ ಭಾಷೆಯಲ್ಲಿ ಏನಂತಾರೆ ಮ್ಯಾಮ್? ಹೌದಾ, ಬೆಳ್ಳಗ್ ಮಾಡೋದು ಅಂತ ಇರ್ಬೋದು. ಆಮೇಲೆ ಏನು ಮುಖದ ಮೇಲೆ ಕೂದ್ಲನ್ನ ನಾನು ತೋರಿಸ್ತೀನಿ. ಬ್ಲ್ಯಾಕ್ ಇರೋದು ಹೇಗೆ ಗೋಲ್ಡ್ ಆಗಿರುತ್ತೆ, ಅಥವಾ ಜಾಸ್ತಿ ಹೊತ್ಬಿಟ್ರೆ ವೈಟ್ ಆಗತ್ತೆ, ತುಂಬಾ ವೈಟ್ ಆಗ್ಬಿಟ್ರೆ ಅಸಹ್ಯ ಕಾಣಿಸುತ್ತೆ. ಸ್ವಲ್ಪ ಗೋಲ್ಡ್ ಟೈಪ್ ಇದ್ರೇನೆ ಅದು ಸ್ಕಿನ್ ಕಲರ್. ಮ್ಯಾಮ್ ಮತ್ತೆ ಅದನ್ನ ಮಾಡ್ಕೊಂಡ್ಮೇಲೆ ಬಿಸ್ಲಿಗೆ ಆತರ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ವಾ? ಬಿಸ್ಲಲ್ಲಿ ತಕ್ಷಣ ಹೋಗ್ಬಾರ್ದು, ಅಥವಾ ಸ್ವಲ್ಪ ಹೋಗ್ಬೋದು. ತುಂಬಾ ಹೊತ್ತು ಬಿಸಿಲಲ್ಲಿ ಇರಬಾರ್ದು, ಮಾಡಿದ್ದು ವೇಸ್ಟ್ ಆಗತ್ತೆ. ಅವತ್ ಮ್ಯಾಮ್ ಸ್ವಲ್ಪ ದಿನ ಬಿಟ್ಮೇಲೆ ಮತ್ತೆ ಬಿಸ್ಲಲ್ಲಿ ಇರ್ತಾರಲ್ವಾ? ಹೋಗ್ಬೋದು, ಅವತ್ತೊಂದ್ ದಿನ ಬಿಟ್ಟು ನೆಕ್ಸ್ಟ್ ಡೇ ಇಂದ ಹೋಗ್ಬೋದು, ಬಟ್ ಸನ್ಸ್ಕ್ರೀನ್ ಹಚ್ಕೊಂಡೇ ಹೋದ್ರೆ ಬೆಸ್ಟ್. ಅದು ಪ್ರೊಟೆಕ್ಷನ್ ಮಾಡತ್ತೆ. ಉರಿ ಅಥವಾ ಏನೋ ಇರಲ್ವಾ ಮ್ಯಾಮ್? ಉರಿ ಬರೋದು ಬಿಸಿಲಲ್ಲಿ ಹೋದಾಗ? ಉರಿ ಅಂತ ಅನಿಸ್ತಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಅನಿಸ್ತು. ಇವಾಗ ನಾನ್ ಹಚ್ಕೊಂಡ್ರು ಸ್ಟಾರ್ಟಿಂಗ್ ಸ್ವಲ್ಪ ಅನ್ಸತ್ತೆ. ಅಂದ್ರೆ ಅದು ಸ್ಟ್ರಾಂಗ್ ಇರತ್ತೆ ಆಕ್ಟಿವೇಟರ್ ಪೌಡರ್. ಅಮೋನಿಯಾ ಅನ್ನೋ ಆಸಿಡ್ ಇದೆ ಅದ್ರಲ್ಲಿ. ಆ ಆಸಿಡ್ಗೆ ಸುಡುವಂತ ಶಕ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಬೇಕು. ಮತ್ತ ಅವ್ರಿಗೆ ಕೇಳ್ತಾ ಇರ್ಬೇಕು. ಕೆಲವ್ರಂತೂ ಹಚ್ಚಿರ್ತೀನಿ ಮದ್ವೆಗಳೆಲ್ಲ ಬ್ಲೀಚ್ ಎಲ್ಲಾ ಮಾಡಿಸ್ಕೊಳಕ್ ಬರ್ತಾರೆ, ಕಣ್ಣಿಂದ ಹಾಗೆ ನೀರ್ ಸೋರ್ತಾ ಇರತ್ತೆ. ಟಿಶ್ಯೂ ಕೊಟ್ಟಿರ್ತೀನಿ, ಅಲ್ಲೇ ಒತ್ಕೊಳ್ಳಿ ಅಂತ, ಅಷ್ಟು ಉರಿತಾ ಇರತ್ತೆ. ಅವರಿಗೆ ಇನ್ನೊಂದ್ 5 ನಿಮಿಷ ಬೇಗ ತೆಗೆದ್ಬಿಡುತ್ತೆ. ಅಥವಾ ಕಣ್ಣ ಹತ್ರನೇ ಉರಿತಾ ಇದೆ ಅಂದ್ರೆ ಕರೆಕ್ಟ್ ಟೈಮ್ ಬಿಡ್ಬೇಕು. ಕಣ್ಣ ಹತ್ರ ಅಂದ್ರೆ ಅದು ಘಾಟ್ ಇರತ್ತೆ ಅದ್ರದ್ದು. ಇವಾಗ ಜಸ್ಟ್ ಹಿಂಗ್ ಓಪನ್ ಮಾಡಿದ್ರೆ ಸಾಕು, ಮೂಗ್ ಒಳಗೆ ಬಂದ ಹಾಗಾಗತ್ತೆ. ಹಾಗಾಗಿ ಅದನ್ನ ಕಣ್ಣಿಗಷ್ಟೇ ಉರಿತಾ ಇದೆ, ಮುಖ ಏನು ಉರಿತಿಲ್ಲ ಅಂದ್ರೆ ಕಣ್ಣಿಗೆ ಘಾಟ್ ಹೋಗ್ತಿದೆ ಅಂತ ಅಲ್ಲೇ ಟಿಶ್ಯೂ ಇಂದ ಒರೆಸ್ಕೋತಾ ಇರ್ಬೇಕು, ಕರೆಕ್ಟ್ ಟೈಮಿಗೆ ಬಿಡ್ಬೇಕು. ಆಮೇಲೆ ಎಷ್ಟೋ ಜನಕ್ಕೆ ನಾನು ಫೇಶಿಯಲ್ ಎಲ್ಲ ಬ್ಲೀಚ್ ಡಿಟ್ಯಾನ್ ಎಲ್ಲಾ ಮಾಡಿ ಕಳ್ಸಿದೀನಿ. ಮದ್ವೆಯಲ್ಲಿ ಅರಿಶಿನ ಹಚ್ಚಿದ್ರು ಅವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಏನು ಆಗಿಲ್ಲ, ಯಾರ್ದು ಒಬ್ರದು ಕಂಪ್ಲೇಂಟ್ ಬಂದಿಲ್ಲ. ಹಾಗಾಗಿ ಮದ್ವೆ ಇದೆ ಅಂದ್ರೆ 3 ದಿನ ಮುಂಚೆ ಬ್ಲೀಚ್ ಮಾಡಿ ಡಿಟ್ಯಾನ್ ಮಾಡಿ ಫೇಶಿಯಲ್ ಮಾಡ್ಬೋದು, ಚೆನ್ನಾಗ್ ಕಾಣಿಸುತ್ತೆ. ಮತ್ತೆ ಮೇಕಪ್ ಮಾಡ್ತೀವಿ, ಮೇಕಪ್ ಯಾಕೆ ಕೊನೆಗೆ ಮಾಡ್ಬೇಕು? ಇದೆಲ್ಲಾ ಕಾನ್ಸೆಪ್ಟ್ ಆದ್ಮೇಲೆ ಮೇಕಪ್ ಯಾಕಿರತ್ತೆ ಅಂದ್ರೆ, ಚೆನ್ನಾಗ್ ಐಬ್ರೋ ತೆಗ್ದಿರ್ಬೇಕು, ಫೇಶಿಯಲ್ ಎಲ್ಲಾ ಮಾಡಿರ್ಬೇಕು, ಫೇಸ್ ಮೇಲೆ ಹೇರ್ ಇತ್ತು, ಕೂದಲುಗಳು ಇತ್ತು ಅಂದ್ರೆ ಮೇಕಪ್ ಕುತ್ಕೊಳಲ್ಲ. ಅದೆಲ್ಲ ಕುತ್ಕೋಬೇಕು, ಕಪ್ ಕಾಣಬಾರ್ದು, ಕಲೆಗಳಿರ್ಬಾರ್ದು ಅಂದ್ರೆ ಬ್ಲೀಚ್ ಡಿಟ್ಯಾನ್ ಎಲ್ಲಾ ಮಾಡಿರ್ಬೇಕು. ಅದೆಲ್ಲ ಹೋದ್ಮೇಲೆ ಮೇಕಪ್ ಮಾಡಿದಾಗ ಚೆನ್ನಾಗ್ ಕಾಣಿಸುತ್ತೆ. ಅದಕ್ಕೆ ಮೇಕಪ್ ಕೊನೆಲಿರತ್ತೆ. ಹಾಗಾಗಿ ಬೇರೆಯವರಿಗೆ ಇವತ್ತು ಎಲ್ರು ಚೆನ್ನಾಗಿ ಮಸಾಜ್ ಮಾಡಿ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಎಲ್ಲಾನು ಎಷ್ಟೆಲ್ಲಾ ಇದು ಮಸಾಜ್ ಸ್ಟೆಪ್ಸ್ ಹೇಳಿದೀನಿ ಎಲ್ಲಾನು ಮಾಡಿ ವಿಡಿಯೋ ಮಾಡಿ ಕಳಿಸಿ. ತೆಂಗಿನ ಎಣ್ಣೆಯಿಂದ ನಾವು ಪ್ರತಿದಿನ ನಮ್ಮ ಮುಖಕ್ಕೆ ಮಾಡ್ಕೋಬಹುದು. ನಾವೇ ಸೆಲ್ಫ್ ಮಾಡಬಹುದು, ಬೇರೆಯವ್ರಿಗೂ ಯಾರಿಗ್ ಬೇಕು ಮನೇಲಿ ಅವ್ರಿಗೆ ಮಾಡಬಹುದು. ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ. ಆಮೇಲೆ ಹೆಡ್ ಮಸಾಜು ಮಾಡ್ತಾ ಇದ್ರೆ ಹೇರ್ ಫಾಲ್ ಆಗಲ್ಲ. ಹೆಡ್ ಮಸಾಜ್ ಒಂದು ಮಾಡೋದ್ ಹೇಳ್ಕೊಡಿ ಮೇಡಮ್. ಹೇಳ್ಕೊಡ್ತೀನಿ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆಯಿಲೇ ನಾವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಹೇಳಿದ್ದಾರೆ, ಅದನ್ನು ಹೇಳ್ಕೊಡ್ತೀನಿ.
ಹ್ಮ್ 15 ನಿಮಿಷ ಆಗಿದೆ, ನೋಡೋಣ. ನೋಡಿ, ಹೇರ್ದು ಕಲರ್ ಬರ್ತಾ ಇದೆ, ತೋರಿಸ್ತೀನಿ. ಹಾ, ತೆಗ್ದ್ಬಿಡೋಣ. ಒಂದ್ 16 ನಿಮಿಷ ಆಯ್ತು. 15ರಿಂದ 20 ನಿಮಿಷ ಅವ್ರಿಗೆ. ನಾವು ಆವಾಗ್ಲೇ ಕ್ಲೆನ್ಸಿಂಗ್ ಲೋಷನ್ ಇಂದ ಕ್ಲೀನ್ ಮಾಡ್ಕೊಂಡ್ವಲ್ಲ, ಅದೇ ಬೌಲ್ ನೀರಿಂದ, ಅದರಿಂದಾನೇ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತೆ ಇದ್ರಲ್ಲೇ ಸ್ಪಂಜ್ ಇಟ್ಟಿರ್ತೀವಿ, ಅದನ್ನ ಹಿಂಡ್ಕೊಂಡು, ಫುಲ್ ನೀರು ಇರಬಾರ್ದು, ಮೇಲಿಂದಾನೇ ಒರೆಸ್ಕೋಬೇಕು. ಇದು ಈಸಿ ಬಂದ್ಬಿಡತ್ತೆ. ಆದ್ರೆ ಡಿಟೈನ್ ಸ್ವಲ್ಪ ಒಣಗ್ ಬಿಟ್ರೆ ತೆಗಿಯೋದು ಕಷ್ಟ, ಇದು ಬೇಗ ಬರುತ್ತೆ. ನೀರೆಲ್ಲ ಚಲ್ತಾ ಇರಬಾರ್ದು, ಅವ್ರ ಮೇಲೆ ಎಲ್ಲ ಬೀಳಿಸಬಾರ್ದು, ನೀಟಾಗಿ ತೆಗಿಬೇಕು. ಮೇಡಮ್ ನೀವ್ ಹಂಗ್ ಇದ್ರಲ್ಲೇ ತೆಗಿವಾಗ ಅದ್ ಐಬ್ರೋಗೆ ಅಥವಾ ಟಚ್ ಆದ್ರೆ ಹೇರ್ಸಿಗೆ ಅದೇನ್ ಪ್ರಾಬ್ಲಮ್ ಇಲ್ವಾ? ತಾಗತ್ತೆ, ತಾಗಿದ್ರೆ ಪರವಾಗಿಲ್ಲ, ತಕ್ಷಣ ಒರೆಸ್ಕೊಡೋದು ಅಷ್ಟೇ. ಒಂದ್ ನಿಮಿಷದಲ್ಲಿ ಏನಾಗಲ್ಲ. ಸರಿ. ತಾಗಿದೆ ನೋಡಿ, ಏನಾಗಲ್ಲ. ಹ್ಮ್ ಹಾಗಂತ ತುಂಬಾ ಹೊತ್ತು ಬಿಡಬಾರ್ದು ಅಷ್ಟೇ. ಚೆನ್ನಾಗಿ ತೆಗಿಬೇಕಾಗುತ್ತೆ, ಮೇಲ್ಗಡೆಯಿಂದಾನೇ ತೆಗೆದ್ಬಿಡಿ. ವೈಟ್ ಆಗ್ತಾರೆ ಅಂದ್ರೆ ಒಂದೇ ಸಲ ಫುಲ್ ವೈಟ್ ಆಗ್ಬಿಡಲ್ಲ, ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಮಂತ್ಲಿ ಮಾಡಿಸ್ಕೊತಾ ಇರ್ಬೇಕು ಅಂತ ಹೇಳ್ಬೇಕು ನಾವು. ಅಂದ್ರೆ ವೈಟ್ ಬರ್ಬೇಕಂದ್ರೆ ಮಂತ್ಲಿ ಮಾಡ್ಕೊ ಅಂತ ಹೇಳ್ಬೇಕಾ ಮೇಡಮ್? ಹಾ, ಹೌದು. 28 ದಿನಕ್ಕೆ ಒಂದ್ಸಲ ಬರ್ಬೇಕು. ನನ್ನ ಹತ್ರ ಅಂತೂ ಡೇಟ್ ಬರ್ಸ್ಕೊಂಡ್ ಹೋಗ್ತಾರ ಅವ್ರು. ನಾನ್ ರಿಜಿಸ್ಟರ್ ಮೇಂಟೈನ್ ಮಾಡಿ ಅಂತ ಹೇಳೋದು ಅದಕ್ಕೆ. ಅವತ್ತಿನ ದಿನ ಅವ್ರು ಯಾರು ಬಂದ್ರು, ಹೆಸರೇನು, ಅವ್ರದ್ದು ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಈ ತರ ಎಲ್ಲ ಬರ್ಕೋಬೇಕು. ಆಮೇಲೆ ಅವ್ರು ಏನ್ ಮಾಡಿಸ್ಕೊಂಡ್ರು, ಎಷ್ಟು ರೇಟ್, ಅದಕ್ಕೆ ಪ್ರೈಸ್, ಇಷ್ಟೆಲ್ಲ ಬರ್ಕೋಬೇಕು. ನಾ ಬರ್ದಿದ್ದನ್ನ ತೋರಿಸ್ತೀನಿ, ನನ್ನ ಹತ್ರ ಎಷ್ಟು ಜನ ಹೇಗ್ ಮಾಡಿಸ್ಕೊತಾರೆ. ಮತ್ ನಾ ಯಾವ ಡೇಟ್ ಹೇಳ್ತೀನಿ ಅದೇ ಡೇಟ್ ಬರ್ತಾರೆ. ನಾವು ಮಾಡಿರೋ ರಿಸಲ್ಟ್ ಚೆನ್ನಾಗಿ ಬಂತು, ಅವ್ರಿಗೆ ಇಷ್ಟ ಆಯ್ತು ನಮ್ ಸರ್ವಿಸ್ ಅಂದ್ರೆ ನಾವ್ ಹೇಳ್ದ ಹಾಗೆ ಕೇಳ್ತಾರೆ. ಒಳ್ಳೆ ರಿಲೇಶನ್ ಇಟ್ಕೊಂಡಿರ್ಬೇಕು ಕಸ್ಟಮರ್ ಜೊತೆ. ಆಮೇಲೆ ಆಫರ್ ಕೊಡ್ಬೋದು. ನೀವು 10 ಟೈಮ್ ಬ್ಲೀಚ್ ಮಾಡಿಸ್ಕೊಂಡ್ರೆ 1 ಟೈಮ್ ಐಬ್ರೋ ಫ್ರೀ. 10ನೇ ಸಲ ಬಂದಾಗ ಐಬ್ರೋ ಫ್ರೀ. ಒಂದ್ ಕೂಪನ್ ಇಟ್ಕೋಬಹುದು. ನಂದು ವಾರಕ್ಕೆ ಒಂದ್ಸಲ, ಇವಾಗ ಫ್ರೈಡೆ ನಂದು ಡಿಟ್ಯಾನ್ ಮಾಡ್ತೀನಿ. ಅವತ್ ಫ್ರೈಡೆ ಬಂದವ್ರು ಯಾರ್ಯಾರು ಡಿಟ್ಯಾನ್ ಮಾಡಿಸ್ಕೊತಾರೆ, ನಾನು ಡಿಟ್ಯಾನ್ ಅಲ್ಲಿ 50 ರೂಪೀಸ್ ಡಿಸ್ಕೌಂಟ್ ಕೊಡ್ತೀನಿ. ಅಂದ್ರೆ ಮಾಡಿಸ್ಕೊಳ್ದೆ ಇರೋರು ಕೂಡ ಬಂದ್ ಮಾಡಿಸ್ಕೊತಾರೆ. ಈ ತರ ನಾವು ಮಾರ್ಕೆಟ್ ಸ್ಟ್ರಾಟಜಿಗಳನ್ನ ಇಟ್ಕೋಬೇಕು.
ಇವಾಗ ಹತ್ರ ತಗೊಂಡ್ ತೋರಿಸ್ಲಾ? ಇದು ಹೇರ್ ನೋಡಿ ಕಾಣ್ತಿದೆ. ಇಲ್ಲಿ ನೋಡಿ ಕಾಣ್ತಾ ಇದೆ ಡಿಫ್ರೆನ್ಸ್. ಕೂದಲನ ಕಲರ್ ಗೋಲ್ಡ್ ಆಗಿದ್ದು ಕಾಣ್ತಿಲ್ಲ. ಕಾಣ್ತಿಲ್ಲ ಅಂದ್ರೆ ಹೇಳಿ ಮತ್ತೆ ತೋರಿಸ್ತೀನಿ. ಇಲ್ಲಿಗೆ ಅಷ್ಟು ಕಾಣಿಸ್ತಾ ಇಲ್ಲ ಮೇಡಮ್. ಹೌದಾ? ಫೋಟೋ ತೆಗೆದು ಹಾಕ್ಲಾ? ಇಲ್ಲೇ ನೋಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ನನ್ ಕೈ ಹತ್ರ ಗೋಲ್ಡ್ ಆಗಿದೆ. ಇದು ಈ ಕಡೆ ಹೇರ್, ಈ ಕಡೆ ಬ್ಲಾಕ್ ಇದೆ. ಕಾಣ್ತಾ ಇದೆ ಇದು ಗೋಲ್ಡ್ ಕಲರ್. ಇಷ್ಟು ಹತ್ರದಿಂದ ಕಾಣ್ತಿಲ್ಲ ಅಂದ್ರೆ ಫೋಟೋ ತೆಗಿಬೇಕಾಗತ್ತೆ ನಾನು. ಆಮೇಲೆ ಫೋಟೋ ತೆಗೆದು ಹಾಕ್ತೀನಿ. ಫೋಟೋನೇ ಹಾಕಿ ಮೇಡಮ್. ಹಾ, ಓಕೆ ಮೇಡಮ್. ಒಂದ್ ನಿಮಿಷ, ಇದು ಮತ್ತೆ ಕ್ಯಾಮ್ರಾ ಸೆಟ್ ಮಾಡ್ಕೋತೀನಿ. ಮ್ಯೂಟ್ ಆಗಿದೆ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್. ಇವಾಗ ಓಕೆ. ಇವತ್ತು ಪ್ರಾಕ್ಟಿಕಲ್ ಬ್ಲೀಚ್ ಹೇಗ್ ಮಾಡೋದು ಅಂತ ತೋರ್ಸ್ಕೊಟ್ಟೆ. ಎಲ್ಲಾರು ಹೆಚ್ಚಾಗಿ ಏನ್ ಮಾಡ್ತಾರೆ, ಫೇಶಿಯಲ್ ಅಂತ ಬಂದವರಿಗೆ ಪೂರ್ತಿ ಇವಾಗ ಗೋಲ್ಡ್ ಫೇಶಿಯಲ್ ಮಾಡಿಸ್ಕೋತಾರೆ. ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊಂಡ್ರೆ ಹೇರ್ ಎಲ್ಲ ಗೋಲ್ಡ್ ತರ ಕಾಣಿಸ್ತಾರೆ ಅಂತ ಅನ್ಕೋತಾರೆ. ಅದು ಅದ್ರಿಂದ ಆಗಿರಲ್ಲ. ಫಸ್ಟ್ ಬ್ಲೀಚ್ ಮಾಡಿರ್ತಾರೆ, ಅದಾದ್ಮೇಲೆ ಗೋಲ್ಡ್ ಫೇಶಿಯಲ್ ಮಾಡ್ತಾರೆ. ಯಾವುದೇ ಫೇಶಿಯಲ್ ಮಾಡ್ಲಿ ಅದರಿಂದ ಸ್ವಲ್ಪ ಗ್ಲೋ ಬರುತ್ತೆ ಅಷ್ಟೇ, ವೈಟ್ ಆಗಲ್ಲ, ಹೇರ್ ಎಲ್ಲ ಗೋಲ್ಡ್ ಆಗಲ್ಲ. ಬ್ಲೀಚ್ ಮಾಡಿನೇ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾವು ಬಂದವರಿಗೆ ಬ್ಲೀಚ್ ಮಾಡಿನೇ ಮಾಡ್ಬೋದು. ಇದರಿಂದ ಮುಖ ಸ್ವಲ್ಪ ಸ್ಕಿನ್ ವೈಟ್ನಿಂಗ್ ಆಗತ್ತೆ. ಕೂದಲೆಲ್ಲ ಅನ್ವಾಂಟೆಡ್ ಹೇರ್ ಎಲ್ಲ ಮುಖದ ಕಲರ್ಗೆ ತಿರುಗತ್ತೆ. ಮತ್ತೆ ಬ್ಲೀಚ್ ಬಗ್ಗೆ ಅದು ಕ್ಲೆನ್ಸಿಂಗ್ ಲೋಷನ್ದು ಉಪಯೋಗ ಬರ್ಸಿ ಅಂತ ಹೇಳಿದ್ನಲ್ವಾ, ಬರ್ಕೊಳ್ಳಿ. ಅದ್ ನನ್ನ ಹತ್ರನೂ ಇಲ್ಲ, ತಲೆಯಲ್ಲಿ ಇದೆ ಅಷ್ಟೇ. ಮತ್ತೆ ಅದು ಬೆಸ್ಟ್ ಬ್ರ್ಯಾಂಡ್ ಯಾವ್ದು ಅಂತಾನು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬ್ಲೀಚ್ ನಿನ್ನೆ ಜೊಲೆನ್ ಅಂತ ನಿನ್ನೆ ಬರ್ಸಿದ್ದೆ ನೋಡಿ. ಬ್ಲೀಚ್ ಎಲ್ಲಾ ಕಂಪ್ನಿಗಳನ್ನ ಬರ್ಸಿದ್ದೆ. ಕಂಪ್ನಿ ಎಲ್ಲ ಬರ್ಸಿದ್ದಾರೆ ನೋಡ್ರಿ. ಕ್ಲೆನ್ಸಿಂಗ್ ಲೋಷನ್ ಬರ್ಸಿಲ್ಲ ಮೇಡಮ್. ಕ್ಲೆನ್ಸಿಂಗ್ ಲೋಷನ್ ಅದು ಹರ್ಬಲ್ ಟ್ರೀ ಅಂತ, ಇದು ಚೆನ್ನಾಗಿದೆ.
ಇದು ದೊಡ್ಡ ಪ್ರಮಾಣದಲ್ಲೇ ಬರುತ್ತೆ. ಇದು ಸ್ಮಾಲ್ ಬಾಟಲ್ ಎಲ್ಲ ಸಿಗಲ್ಲ. ಬೇಕಾದ್ರೆ ಫೋಟೋ ಕಳಿಸ್ತೀನಿ. ಮ್ಯಾಮ್ ನೀವು ನಮಗ್ ಕೊಟ್ಟಿಲ್ವಾ ಮೇಡಮ್ ಅದು ಇದೆಯಲ್ಲ? ಕೊಟ್ಟಿದ್ದೀನಿ, ಬೇರೆ ಇದೆ. ಆದ್ರೆ ಎಲ್ಲಾನು ಅದು ಅಷ್ಟು ಚೆನ್ನಾಗಿರೋದನ್ನೇ ಕೊಟ್ಟು ಕಳ್ಸಿದೀನಿ. ಅದ್ರಿಂದಾನು ಅದು ನಾನು ಯೂಸ್ ಮಾಡಿದೀನಿ, ನಾನು ಸೆಲ್ಫ್ ಯೂಸ್ ಮಾಡ್ಕೊಂಡಿದೀನಿ, ನಿಮಗ್ ಕಳ್ಸಿರೋದು. ಇಷ್ಟು ಬಾಟಲ್ ಇದೆ, ಅದು ಇಷ್ಟಿದೆ. ಇದು ತುಂಬಾ ಜನಕ್ ಬರುವಂತದ್ದು ಇದು. ಆಮೇಲೆ ಡೇಟ್ ಎಲ್ಲ ಹೋಗ್ಬಿಡ್ಬಾರ್ದು. ಅಷ್ಟು ದೊಡ್ಡ ತಗೊಂಡು ಸ್ವಲ್ಪನೇ ಯೂಸ್ ಮಾಡ್ತೀವಿ ಅಂದ್ರೆ ವೇಸ್ಟ್ ಆಗತ್ತೆ. ನಿಮಗ್ ಕೊಟ್ಟಿರೋದೇ ತುಂಬಾ ದಿನ ಬರುತ್ತೆ. ಇದು ಕಸ್ಟಮರ್ಗೆ ತುಂಬಾ ಖಾಲಿ ಆಗ್ತಾ ಇರುತ್ತೆ. ನಮ್ದು ಬೇಗ ಖಾಲಿ ಆಗತ್ತೆ, ಹಾಗೆ ದೊಡ್ಡ ಬಾಟಲ್ ಬೇಕಾಗತ್ತೆ. ಇದು ಬ್ಲಿಂಕ್ ಅಷ್ಟೇ ನೋಡಿ. ನಿಮ್ ಹತ್ರ ಇರೋದು ಇಷ್ಟೆಲ್ಲ ಆಕ್ಟಿವೇಟರ್ ಪೌಡರ್ ಇರಲ್ಲ. ಇದು ನನ್ನ ಹತ್ರನು ವೇಸ್ಟ್ ಆಯ್ತು ಅಂತಾನೆ ಹೇಳ್ಬಹುದು. ಇಷ್ಟು ದೊಡ್ಡ ತರ್ಸ್ಕೋಬಾರ್ದು. ಅಂದ್ರೆ ಓಪನ್ ಮಾಡಿದ್ರೆ ಬೇಗ ನೀರ್ ಆಗ್ಬಿಡತ್ತೆ, ವೇಸ್ಟ್ ಆಗ್ಬಿಡತ್ತೆ, ಯೂಸ್ ಮಾಡೋದಕ್ ಬರಲ್ಲ. ಇದು ನನ್ನ ಹತ್ರ ಇರೋದು ಒಂದ್ 20-30 ಜನಕ್ಕೆ ಮಾಡ್ಬೋದು, 30 ಜನಕ್ಕೆ ಮಾಡ್ಬೋದು. ಅಂದ್ರೆ ತುಂಬಾ ದಿನ ಇಟ್ಕೊಳ್ಳೋ ಹಾಗಿಲ್ಲ. ನಮ್ ಸೆಲ್ಫ್ ಗೆ ಯೂಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಇಂತ ದೊಡ್ಡದ್ ತರ್ಸ್ಕೊಂಡ್ ಇಟ್ಕೋಬಾರ್ದು. ವೇಸ್ಟ್ ಆಗತ್ತೆ, ಡೇಟ್ ಹೋಗ್ಬಿಡತ್ತೆ ಇದ್ರದ್ದು. ಡೇಟ್ ಬಾರ್ ಆದ್ಮೇಲೆ ಯೂಸ್ ಮಾಡ್ಬಾರ್ದು. ಪ್ರತಿಯೊಂದನ್ನು ಡೇಟ್ ನೋಡಿನೇ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸ್ಕಿನ್ ಮೇಲ್ ಮಾಡ್ಕೋತಾ ಇದೀವಿ, ಮುಖದ ಮೇಲ್ ಮಾಡ್ತಿರ್ತೀವಿ, ತುಂಬಾ ಕೇರ್ಫುಲ್ ಇರ್ಬೇಕು. ಚಿಕ್ಕದನ್ನೇ ಯೂಸ್ ಮಾಡ್ಬೇಕು. ಇದು ಪಾರ್ಲರ್ ನಲ್ಲಿ ಇರೋದ್ರಿಂದ ಬೇಗ ಖಾಲಿ ಆಗ್ಬಿಡತ್ತೆ ನೋಡಿ. ಇನ್ನು ತುಂಬಾ ಡೇಟ್ ಇದೆ, ಬೇಗ ಖಾಲಿ ಆಗ್ಬಿಡತ್ತೆ. ಯೂಸಸ್ ಆಫ್ ಕ್ಲೆನ್ಸಿಂಗ್ ಲೋಷನ್ ಅಥವಾ ಕ್ಲೆನ್ಸಿಂಗ್ ಮಿಲ್ಕ್ ನ ಉಪಯೋಗಗಳು. ಇದು ಬಂದವ್ರಿಗೆ ನೀವು ಹೇಳಿದ್ರೆ ನಿಮ್ ಹತ್ರ ನಾಲೆಜ್ ಇದೆ ಅಂತ ಅರ್ಥ ಆಗತ್ತೆ. ಆಮೇಲೆ ಇಷ್ಟೆಲ್ಲಾ ಯೂಸ್ ಇದೆನಾ, ಸೋಪ್ ಫೇಸ್ ವಾಶ್ ಯೂಸ್ ಮಾಡೋದಕ್ಕಿಂತ ಇದ್ರಿಂದ ಇಷ್ಟು ಯೂಸ್ ಇದೆ, ಹಾಗಿದ್ರೆ ನಾವು ಮಾಡಿಸ್ಕೋಬೇಕು ಅಂತ ಅವ್ರ ತಲೆಗೆ ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ. ಜಯಲಕ್ಷ್ಮಿ ಮೇಡಮ್, ಐಬ್ರೋ ಪ್ರಾಕ್ಟೀಸ್ ಮಾಡಿ, ಥ್ರೆಡ್ಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಂದ್ರೆ ನಾನೇ ನೋಡ್ತಿದ್ರೆ ಸ್ವಲ್ಪ ಸರಿ ಇರುತ್ತೆ. ಏನಾದ್ರೂ ಇದ್ರು ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ. ಆಮೇಲೆ ಡೆಡ್ ಸೆಲ್ಸ್ ರಿಮೂವ್ ಆಗತ್ತೆ. ಡೆಡ್ ಸ್ಕಿನ್ ಕ್ಲೀನ್ ಆಗತ್ತೆ ಅಥವಾ ರಿಮೂವ್ ಆಗತ್ತೆ. ಎಲ್ಲಾರ್ದು ಆಯ್ತು. ಅಕ್ಯುಪ್ರೆಷರ್ ಪಾಯಿಂಟ್ ಆಕ್ಟಿವ್ ಆಗತ್ತೆ. ಪಾಯಿಂಟ್ ಗಳೆಲ್ಲ ಇರತ್ತಲ್ವಾ, ಅಕ್ಯುಪ್ರೆಷರ್ ಪಾಯಿಂಟ್ ಗಳು ಆಕ್ಟಿವ್ ಆಗತ್ತೆ. ಬೇಗ ಏಜ್ ಆದವ್ರ ಹಾಗೆ ಕಾಣಲ್ಲ. ಮುಖ ಟೈಟ್ ಇರುತ್ತೆ, ಸ್ಕಿನ್ ಟೈಟ್ ಇರುತ್ತೆ, ಚರ್ಮ ಟೈಟ್ ಇರುತ್ತೆ, ಸಣ್ಣ ಮಕ್ಕಳ ಹಾಗೆ. ಇದಾಯ್ತಾ? ಫೇಸ್ಗೆ ಎಕ್ಸರ್ಸೈಸ್ ಆಗತ್ತೆ. ಫೇಸ್ ಎಕ್ಸರ್ಸೈಸ್ ಆಗತ್ತೆ ಅಥವಾ ಮುಖದ ವ್ಯಾಯಾಮ ಆಗತ್ತೆ. ಪೋರ್ಸ್ ಅಂದ್ರೆ ಹೋಲ್, ಏನ್ ಹೇಳ್ತೀವಿ,
ರಂಧ್ರ ರಂಧ್ರಗಳು, ಹಾ ಮುಖದ ರಂಧ್ರಗಳು. ಹೌದು. ಚರ್ಮದಲ್ಲಿರುವ ರಂಧ್ರಗಳು ಡೀಪ್ ಆಗಿ ಅಂದ್ರೆ ಆಳವಾಗಿ ಕ್ಲೀನ್ ಆಗತ್ತೆ, ಅಥವಾ ಪೋರ್ಸ್ ಡೀಪ್ ಕ್ಲೀನ್ ಆಗತ್ತೆ, ಆಳವಾಗಿ ಕ್ಲೀನ್ ಆಗತ್ತೆ. ಇದು ಯಾವುದೇ ಫೇಸ್ ವಾಶ್ ಇಂದ ಆಗಲ್ಲ, ಸೋಪ್ ಇಂದ ಆಗಲ್ಲ, ಮೇಲ್ಗಡೆ ಮಾತ್ರ ಕ್ಲೀನ್ ಆಗತ್ತೆ. ಕ್ಲೆನ್ಸಿಂಗ್ ಲೋಷನ್ ಇಂದ ಪೂರ್ತಿ ಡೀಪ್ ಒಳಗಡೆ ಪೋರ್ ರಂಧ್ರದ ಒಳಗಡೆ ಹೋಗಿ ಕ್ಲೀನ್ ಆಗತ್ತೆ. ಅವಾಗೆಲ್ಲ ಬೇಗ ಬೇಗ ನೆನಪು ಬರ್ತಾ ಇತ್ತು. ಬೆವರು, ಆಮೇಲೆ ಆಯಿಲ್ ಎಲ್ಲ ಪೂರ್ತಿ ಕ್ಲೀನ್ ಆಗತ್ತೆ. ಇನ್ನು ಯೂಸಸ್ ಇದೆ, ನೆನಪಾದಾಗ ಹೇಳ್ತೀನಿ. ಸಾಕು ಬಿಡಿ ಮೇಡಮ್, ಇಷ್ಟೇ ರಗಡಾಯ್ತು. ಸಾಕು, ಇಷ್ಟಂತ ಗೊತ್ತಾದ್ರುನು ಅಲ್ಲ ಇಷ್ಟಂತ ಗೊತ್ತಾದ್ರೂ ಹೆಣ್ಮಕ್ಳಿಗೊಂದು ಖುಷಿ ಆಗ್ಬಿಡುತ್ತೆ. ಹೋ ಅಷ್ಟೆಲ್ಲ ಆಗುತ್ತಾ, ಮಾಡ್ಸ್ಕೊಂಡೇ ಬಿಡೋಣ ಅಂತ. ಅದಕ್ಕೆ ನಾನ್ ಹೇಳೋದು, ನಾನು ಹಾಗೆ ತಿಳ್ಕೊಂಡಿದ್ದೆ. ನಾನ್ ಪಾರ್ಲರ್ ಹೋಗ್ತಿರ್ಲಿಲ್ಲ, ಯಾವಾಗಾದ್ರೂ ಒಂದ್ಸಲ ಫಂಕ್ಷನ್ ಇದೆ ಅಂದ್ರೆ ಸ್ವಲ್ಪ ಐಬ್ರೋ ಅಷ್ಟೇ, ಅದ್ ಬಿಟ್ಟು ಏನು ಮಾಡ್ಸ್ಕೊಂಡಿದ್ದಿಲ್ಲ. ನಾನ್ ಯಾವಾಗ ಪಾರ್ಲರ್ ಕಲ್ತೆ ಅವಾಗ ಗೊತ್ತಾಯ್ತು, ಇದು ಬರೀ ಫ್ಯಾಷನ್ ಅದು ಇದು ಅಲ್ಲ, ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ ತುಂಬಾ ಕ್ಲೀನ್ ಆಗಿರೋದಕ್ಕೆ ಇದು ತುಂಬಾ ಹೆಲ್ಪ್ ಇದೆ, ನಾವ್ ಮಾಡಿಸ್ಕೊಳ್ಳೇಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಕೂಡ ಪ್ರತಿಯೊಂದನ್ನು ಮಾಡ್ಕೊತೀನಿ. ಮತ್ತೊಂದು ಶೇರ್ ಮಾಡ್ತೀನಿ ನಿಮ್ಗೆ. ಏನಂದ್ರೆ ಪ್ರತಿದಿನ ಏನ್ ಮಾಡ್ಬೇಕು, ವಾರಕ್ಕೊಂದ್ಸಲ ಏನ್ ಮಾಡ್ಬೇಕು, ಸ್ಕಿನ್ಗೆ ಹೇಗ್ ಮೇಂಟೈನ್ ಮಾಡ್ಬೇಕು, ಮತ್ತೆ ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕು ಅಂತ. ಎಸ್ ಮೇಡಮ್. ಅದು ಸ್ಕಿನ್ ಕೇರ್ ಕ್ಯಾಲೆಂಡರ್ ಅಂತ ಹೇಳ್ಬೋದು. ಅದನ್ನ ನಿಮ್ಗೆ ಹೇಳ್ತೀನಿ, ಅದು ಗ್ರೂಪಿಗೆ ಕಳಿಸ್ತೀನಿ. ಅದೇನಾದ್ರೂ ಪ್ರಿಂಟ್ ತೆಗಿಸ್ಕೊಳ್ಳೋದಕ್ಕಾದ್ರೆ ಪ್ರಿಂಟ್ ತೆಗಿಸ್ಕೊಂಡು ನೀವು, ಅಥವಾ ನಾವು ಡ್ರಾಯಿಂಗ್ ಬಿಡಿಸ್ಕೋತೀವಿ ಅಂದ್ರೆ ಬಿಡಿಸ್ಕೋಬಹುದು. ನಿಮ್ ಪ್ರಾಕ್ಟಿಕಲ್ ಬುಕ್ ಅಲ್ಲಿ ಅಂಟಿಸ್ಕೊಳ್ಳಿ. ಡ್ರಾಯಿಂಗ್ ಬುಕ್ ಬೇರೆ ಇರ್ಬೇಕು, ಪ್ರಾಕ್ಟಿಕಲ್ ಬುಕ್ ಬೇರೆ. ಡ್ರಾಯಿಂಗ್ ಬುಕ್ ಬೇರೆ ಇರ್ಬೇಕು, ಮತ್ತೆ ಇದು ಪಾರ್ಲರ್ ನೋಟ್ಸ್ ಪ್ರಾಕ್ಟಿಕಲ್ ಬೇರೆನೆ ಇರ್ಬೇಕು. ಎರಡು ಮೆಹಂದಿ ಮತ್ತೆ ಎರಡನ್ನ ಮಿಕ್ಸ್ ಮಾಡ್ಬೇಡಿ. ಮತ್ತೆ ಅದು ಡ್ರಾಯಿಂಗ್ ಸೈಡ್ ಇದೆ ಅಲ್ವಾ, ಬರಿಬೇಡಿ ಅಲ್ಲಿ ಏನು, ಅಲ್ಲೇನು ಬರಿಬೇಡಿ, ಕೇವಲ ಡ್ರಾಯಿಂಗ್ ಮಾತ್ರ. ಅಲ್ಲಿ ಪೇಜ್ ಉಳಿದಿದೆ ಅಂತ ಬರೆಯೋದಕ್ ಹೋಗ್ಬೇಡಿ, ನೀಟ್ ಆಗಲ್ಲ. ಯಾಕಂದ್ರೆ ತುಂಬಾ ಬರೆಯೋದೇನಿರಲ್ಲ, ಹೇರ್ ಕಟ್ ಗಳೆಲ್ಲ ಇರತ್ತೆ, ಎಲ್ಲ ಬರಿಬೇಕಂತಿರಲ್ವಾ. ಹಾಗಾಗಿ ಇದು ಮಾತ್ರ ಫೇಶಿಯಲ್ ಅದು ಇದು ಸ್ಕಿನ್ ಬಗ್ಗೆ, ಅಥವಾ ಪಿಗ್ಮೆಂಟೇಶನ್ ಭಂಗ್ ಅಂತ ಹೇಳ್ತೀವ ಅದ್ರ ಬಗ್ಗೆ, ಪಿಂಪಲ್ ಬಗ್ಗೆ, ಅವು ಮಾತ್ರ ಬರ್ಕೊಳ್ಳೋದಿರತ್ತೆ, ಚರ್ಮದ ಬಗ್ಗೆ. ಹಾಗಾಗಿ ಸ್ವಲ್ಪ ದೂರ ದೂರ, ಅದು ಪೂರ್ತಿ ನೋಟ್ಸ್ ತುಂಬಲ್ಲ. ಪೂರ್ತಿ ಸಿಲೆಬಸ್ ಮುಗ್ದಿದೆ ಅಂದ್ರೆ ನೋಟ್ಸ್ ತುಂಬಿಲ್ಲ. ಹಾಗಾಗಿ ಅದ್ ಬಿಟ್ಟು ಲೈನ್ ಇರೋ ಕಡೆ ಮಾತ್ರ ಬರಿತಾ ಹೋಗಿ. ಏನಾದ್ರೂ ಡೈಗ್ರಾಮ್ ಬಂತು ಅದಕ್ಕೆ ಸಂಬಂಧಪಟ್ಟಿದ್ದೇ ಇದೆ ಅಂದ್ರೆ ಅದ್ ಯಾವ ಕಡೆ ಬರ್ದಿರ್ತೀರಲ್ವಾ ಅದ್ರ ಸೈಡ್ ಇರೋ ಡ್ರಾಯಿಂಗ್ ಪೇಜ್ ನಲ್ಲೇ ಬಿಡಿಸ್ಬೇಕು. ಓಕೆ ಮೇಡಮ್, ಸರಿಯಾಗಿ ಮಾಡ್ತಾ ಇದೀರಿ. ಕೈ ಏನಾದ್ರೂ ನೋವು ಆಗ್ತಾ ಇದೆ ಜಯಲಕ್ಷ್ಮಿ ಮೇಡಮ್? ಬೆರಳಿಗೆ ಏನಾದ್ರೂ? ಮಾಮೂಲಿ ಥ್ರೆಡ್ ಅಲ್ವಾ ಮ್ಯಾಮ್, ನೋವು ಆಗಲ್ಲ. ಆದ್ರೂ ಹೇಳೋದಕ್ಕಾಗ ತುಂಬಾ ಸಲ ಮಾಡ್ತಾ 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 ಅಲ್ಲೇ ಪ್ರೆಷರ್ ಹೋಗಿ ಆಗತ್ತೆ. ಮತ್ತೇನಾದ್ರೂ ಡೌಟ್ ಇದೆ? ಬ್ಲೀಚ್ ನಲ್ಲಿ ಒಂದ್ ಕಾನ್ಸೆಪ್ಟ್ ಕಲಿತಾ ಇದೀವಿ ಅಂದ್ರೆ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಡಿ. ಅದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೇಳಿ, ಅದನ್ನ ಫುಲ್ ಕ್ಲಿಯರ್ ಮಾಡಿನೇ ಹೋಗೋಣ. ಅದೇ ಮ್ಯಾಮ್ ಇಲ್ಲಿ ಬಿಸ್ನೆಸ್ ಕೆಲಸ ಮಾಡ್ತಾರಲ್ವಾ ಅವ್ರಿಗೂ ಓಕೆ ಮ್ಯಾಮ್.
ಹೊಲದಲ್ಲಿ ಕೆಲಸ ಮಾಡೋರು ಮಾಡ್ಕೋಬಹುದು. ಬಟ್ ಹೊರಗಡೆ ಹೋದಾಗ ಸನ್ಸ್ಕ್ರೀನ್ ಹಚ್ಕೊಂಡ್ ಹೋದ್ರೆ ಬೆಸ್ಟ್. ಮಾಡಿದ್ದಕ್ಕೂ ಅದು ಆಗಿರುತ್ತೆ. ಮತ್ತೆ ಅಂದ್ರೆ ಸನ್ಸ್ಕ್ರೀನ್ ಒಂದ್ ನನ್ ಕಡೆ ಯಾವಾಗ್ಲೂ ಇಟ್ಕೊಂಡಿರ್ತೀನಿ, ತೋರಿಸ್ತೀನಿ. ನಾನು ಇದನ್ನ ಬಳಸ್ತೀನಿ ಮತ್ ಬೇರೆಯವ್ರಿಗೂ ಇದೇ ಸಜೆಸ್ಟ್ ಮಾಡ್ತೀನಿ. ಒಂದು 10-20 ಇಟ್ಕೊಂಡಿರ್ತೀನಿ ಪಾರ್ಲರ್ ನಲ್ಲಿ. ಕೇಳ್ತಿರ್ತಾರೆ, ಇಲ್ಲೇ ತಗೋತಾರೆ. ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತಾ ಮೇಡಮ್ ಅದು? ಸ್ಕಿನ್ ಟೈಪ್ ಆಲ್ ಸ್ಕಿನ್ ಟೈಪ್ ಇರೋದನ್ನೇ ತಂದ್ ಇಟ್ಕೋತೀನಿ. ಯಾಕಂದ್ರೆ ಎಲ್ಲಾರ್ಗೂ ಆಗೋ ಹಾಗೆ ಇರ್ಬೇಕು. ಡ್ರೈ ಆಯಿಲಿ ಅಂದ್ರೆ ಎಲ್ಲಾರ್ಗು ನೋಡಿ ನೋಡಿ ಕೊಡಕ್ಕಾಗಲ್ಲ. ಕೆಲವರು ಅವಾಗ್ಲೇ ಮುಖ ತೊಳ್ಕೊಂಡು ಕ್ರೀಮ್ ಎಲ್ಲಾ ಹಚ್ಕೊಂಡು ಪೌಡರ್ ಹಚ್ಕೊಂಡ್ ಬಂದಿರ್ತಾರೆ. ಯಾವ ಸ್ಕಿನ್ ಅಂತ ಗೊತ್ತಾಗಲ್ಲ. ಆಲ್ ಸ್ಕಿನ್ ಟೈಪ್ ಇಟ್ಕೊಂಡ್ರೆ ಎಲ್ಲಾರು ಯೂಸ್ ಮಾಡ್ಬೋದು, ಯಾರಿಗಾದ್ರೂ ಕೊಡ್ಬೋದು. ಅದ್ರ ಹೆಸರೇನು ಮೇಡಮ್? ಇದು ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್. ಫೋಟೋ ಫೋಟೋ ಹೊಡೆದು ಹಾಕ್ಬಿಡಿ ಮೇಡಮ್ ಒಂದು. ಚೆನ್ನಾಗಿರೋ ಬ್ರ್ಯಾಂಡ್ ಗಳನ್ನೆಲ್ಲ ಫೋಟೋ ಕಳಿಸ್ತೀನಿ. ಹ್ಮ್. ಇದು ಒಂದೇ ಅಂತ ಇಲ್ಲ, ಇದಕ್ಕಿಂತ ಇನ್ನು ಬ್ರಾಂಡೆಡ್ ಎಲ್ಲ ಇದೆ. ನಾನ್ ನಾರ್ಮಲ್ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ನಮ್ದು ತಾಲೂಕ್, ಆಮೇಲೆ ಹಳ್ಳಿ ಕಡೆಯಿಂದ ಎಲ್ಲ ಬರ್ತಾರೆ. ಎಲ್ಲಾರ್ಗು ಅಫೋರ್ಡೆಬಲ್ ರೇಟ್ ಅಲ್ಲಿ ಇರೋ ಒಂದು ಮೀಡಿಯಂ ಇರುವಂತದನ್ನ ಇಟ್ಕೊಂಡಿರ್ತೀನಿ. ಮ್ಯಾಮ್ ಮತ್ತೆ ಈ ಕ್ರೀಮೇ ಯೂಸ್ ಮೇಡಮ್, ಮತ್ತೆ ಬೇರೆ ಕ್ರೀಮ್ಗಳು ಇರ್ತಾವಲ್ಲ ಅವ್ ಹಾಕ್ಬಾರ್ದ ಮ್ಯಾಮ್? ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡ್ಬೇಕಂದ್ರೆ, ಬೆಳಿಗ್ಗೆ ನಾವು ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ ಮುಖ ತೊಳೆದು ಕ್ಲೀನ್ ಎಲ್ಲ ಆದ್ಮೇಲೆ ಅಥವಾ ಸ್ನಾನ ಮಾಡಿರ್ತೀವಿ ಆಮೇಲೆ ಡೈರೆಕ್ಟ್ ಸನ್ಸ್ಕ್ರೀನ್ ಹಚ್ಬೇಕು. ಅದ್ರ ಮೇಲೆ ನೀವೇನಾದ್ರೂ ಹಚ್ಚಿ, ಮೇಕಪ್ ಮಾಡಿ ಏನಾದ್ರೂ ಮಾಡಿ. ಮಾಯಿಶ್ಚರೈಸರ್ ಹಚ್ಚಿ ಆಮೇಲೆ ಸನ್ಸ್ಕ್ರೀನ್ ಹಚ್ಚಿ ಅಂತ ಹೇಳ್ತಾರಲ್ಲ ಮೇಡಮ್, ಮತ್ತೆ? ಹಾಗೇನಿಲ್ಲ, ಡೈರೆಕ್ಟ್ ಸನ್ಸ್ಕ್ರೀನ್ ಹಚ್ಕೋಬಹುದು. ಅದು ಕೆಲವ್ರು ಆ ರೀತಿ ಸಜೆಸ್ಟ್ ಮಾಡ್ತಾರೆ, ಅಥವಾ ಕೆಲವು ಸನ್ಸ್ಕ್ರೀನ್ ಆಗಿರಬಹುದು. ಅಂದ್ರೆ ಮಾಯಿಶ್ಚರೈಸರ್ ಹಚ್ಚೋದಿರಬಹುದು, ಅದು ಬೇರೆ ಇರುತ್ತೆ. ಇದಕ್ಕೇನ್ ಹಾಗಿಲ್ಲ, ಡೈರೆಕ್ಟ್ ಹಚ್ಕೋಬಹುದು. ನಾನು ಡೈರೆಕ್ಟ್ ಹಚ್ಕೋತೀನಿ, ಬೇರೆಯವ್ರಿಗೂ ಹಾಗೆ ಸಜೆಸ್ಟ್ ಮಾಡಿ ಇದೇ ಕೊಟ್ರಿ. ಆಮೇಲೆ ಸನ್ಸ್ಕ್ರೀನ್ ಹಚ್ಲೇಬೇಕು. ಅಂದಾಗ ಅವ್ರ ನಿಮ್ ಮುಖ ಹೇಗಿದೆ ನೋಡಿ ಹಾಗೇ ಇದೆ ಅಂತಾರೆ. ಅದು ಅವರು ಯೂಸ್ ಮಾಡ್ತಾರೆ ಅಂತ. ಕೈಗೆ ಹಚ್ಕೋಬೇಕು, ಮುಖಕ್ ಹಚ್ಕೋಬೇಕು. ಇವಾಗ ಮುಖಕ್ ಮಾತ್ರ ಹಚ್ಚಿರ್ತೀವಿ, ಕೈಗ್ ಜಾಸ್ತಿ ಲಕ್ಷ್ಯ ಕೊಟ್ಟಿರಲ್ಲ. ಕೈ ಎಲ್ಲ ಕಪ್ಪಾಗಿರತ್ತೆ ಬಿಸಿಲಲ್ಲಿ, ಟ್ಯಾನ್ ಆಗಿರುತ್ತೆ. ನಂದು ಕೂಡ ಹಾಗೆ ಆಗಿದೆ. ಸ್ವಲ್ಪ ಅರ್ಜೆಂಟ್ ನಲ್ಲಿ ಬರ್ತಿರ್ತೀವಿ, ಹಚ್ಲಿಲ್ಲ ಅಂದ್ರೆ ಮುಖ ಬೇರೆ ಕೈ ಬೇರೆ ಆಗ್ತಿರತ್ತೆ. ಇದು ಹಚ್ಚಿರ್ಲಿಲ್ಲ ಅಂದ್ರೆ. ಹಚ್ಚಿದ್ಮೇಲೆ ಎಷ್ಟೇನ್ ಬಿದ್ರು ಏನ್ ಪರವಾಗಿಲ್ವಾ ಮ್ಯಾಮ್? ಎಷ್ಟೆಲ್ಲ ಆದ್ರೆ ಕೈಯಲ್ಲಿ ಹಚ್ಚಿದ್ಮೇಲೆ ಬೆಳಿಗ್ಗೆ ಹಚ್ತೀವಿ, ಮಧ್ಯಾಹ್ನ ಡಸ್ಟ್ ಎಲ್ಲ ಬಿದ್ರೆ? ಬೆಳಿಗ್ಗೆ ಹಚ್ತೀವಿ, ಮಧ್ಯಾಹ್ನದ ಎಲ್ಲ ಹೊಲ್ದಲ್ಲಿ ಕೆಲಸ ಮಾಡ್ತಾರಲ್ವ ಮ್ಯಾಮ್, ಅದೆಷ್ಟು ಬಿದ್ಬಿಟ್ರೆ ಕೈಯಲ್ಲಿ ಮುಖದ ಮೇಲೆ? ಏನಾಗಲ್ಲ. ಆದ್ರೆ ನಾವು ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇದೀವಿ ಅಂದ್ರೆ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರಂದ್ರೆ 2 ತಾಸಿಗೆ ಒಂದ್ಸಲ ಹಚ್ಬೇಕಂತೆ. ಅಷ್ಟು ಯೂಸ್ ಇದೆ ಇದರದು. ಅಟ್ಲೀಸ್ಟ್ ಮಧ್ಯಾಹ್ನನಾದ್ರೂ ಸಂಜೆ ಈ ತರ ಹಚ್ಚಬಹುದು. ಅಂದ್ರೆ ಇದು ಕೇವಲ ಬಿಸಿಲಲ್ಲಿ ಅಷ್ಟೇ ಹೆಲ್ಪ್ ಆಗತ್ತೆ ಅಂತ ಅಲ್ಲ. ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ಗ್ಯಾಸ್ ಹತ್ರ ಕೆಲಸ ಮಾಡ್ತಿರ್ತೀವಿ, ಹೀಟ್ ಬರ್ತಿರತ್ತೆ. ಅಥವಾ ಒಲೆ ಹತ್ರ ಅಡಿಗೆ ಇದು ರೊಟ್ಟಿ ಮಾಡ್ತಿದ್ರೆ, ಅಥವಾ ಗ್ಯಾಸ್ ಹತ್ರ ನಿಂತ್ಕೊಂಡ್ ಮಾಡ್ತಾ ಇದ್ರೆ, ಮತ್ತು ಹೊರಗಡೆ ಬಿಸಿಲಲ್ಲಿ ಹೋದ್ರೆ, ಬಿಸಿ ನೀರಿಂದ ಸ್ನಾನ ಮಾಡಿದಾಗ ಅವಾಗೆಲ್ಲ ಏನಾಗತ್ತೆ, ಒಂದು ಮೆಲನಿನ್ ಅನ್ನೋ ಗ್ರಂಥಿ, ಮೆಲನಿನ್ ಪಿಗ್ಮೆಂಟ್ ಏನಿದೆ ಅದು ರಸ ಬಿಡತ್ತೆ. ಮೆಲನಿನ್ ರಸ ಹೆಸರು ಮೆಲನಿನ್ ರಸ. ಆ ಮೆಲನಿನ್ ರಸ ಏನ್ ಮಾಡತ್ತಂದ್ರೆ ಹೊರಗಡೆ ಬಂದು ಒಂದ್ ಕಪ್ಪು ಲೇಯರ್ ಆಗಿ ಕುತ್ಕೊಂಡ್ ಬಿಡತ್ತೆ. ಅದ್ ಯಾಕೆ ಬರತ್ತೆ ಅಂದ್ರೆ, ಎಲ್ಲಿ ನಮ್ ಚರ್ಮಕ್ಕೆ ತುಂಬಾ ಬಿಸಿ ಅಂತ ಅನಿಸ್ತಾ ಇದೆ, ಚರ್ಮ ಸುಡತ್ತೆ ಅಂತ ಇರತ್ತಲ್ವಾ, ಆ ಮೆಲನಿನ್ ರಸ ಬಂದು ರಕ್ಷಣೆ ಕೊಡತ್ತೆ, ಒಂದ್ ಲೇಯರ್ ಕುತ್ಕೊಂಡ್ಬಿಟ್ಟು. ಅದೇ ನಮ್ಗೆ ಭಂಗ್ ತರ. ಅದೇ ಭಂಗ್ ಅಂತ ಹೇಳುದು, ಅದೇ ಪಿಗ್ಮೆಂಟೇಶನ್. ಅದೇ ಅದು ಮೆಲನಿನ್ ರಸ. ಅದ್ ನಮ್ ಒಳ್ಳೇದಕ್ ಬರತ್ತೆ, ಆದ್ರೆ ಅದರಿಂದ ಬ್ಯೂಟಿ ಚೆನ್ನಾಗ್ ಕಾಣಿಸಲ್ಲ. ಕೈ ಮೇಲೆ ಇರೋದು ಕೂಡ ಅದೇ. ಈ ಟ್ಯಾನ್ ಅಂತ ಹೇಳ್ತೀವಲ್ಲ, ಇದು ಮೆಲನಿನ್ ರಸ. ಇದು ನಮ್ ಸ್ಕಿನ್ ಚರ್ಮನೇ
ಬೇರೆ ಇರುತ್ತೆ, ಇದ್ ಮೇಲಿಂದ ಬಂದಿರೋದೇ ಬೇರೆ ಇರುತ್ತೆ. ಇದನ್ನ ನಾವು ಬ್ಲೀಚ್ ಮಾಡೋದ್ರಿಂದ ಪೂರ್ತಿ ಹೋಗಲ್ಲ. ಡಿ ಟ್ಯಾನ್ ಅಂತ ಹೇಳ್ತೀವಲ್ಲ, ಡಿ ಟ್ಯಾನ್ ಅಂದ್ರೆ ರಿಮೂವಿಂಗ್ ಟ್ಯಾನ್. ಟ್ಯಾನ್ ಅನ್ನ ತೆಗೆಯೋದಕ್ಕೆ ಡಿ ಟ್ಯಾನ್ ಅಂತ ಹೇಳ್ತೀವಿ. ಡಿ ಟ್ಯಾನ್ ಮಾಡಿದ್ರೆ ವೈಟ್ ಆಗುತ್ತೆ. ಮಾಡ್ತಾ ಇರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು, ಸ್ವಲ್ಪ ಹೊತ್ತಂದ್ರೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಡಿ ಟ್ಯಾನ್ ಮಾಡಬಹುದು. ನಾನ್ ಹೆಚ್ಚಾಗಿ ನನ್ ಕಸ್ಟಮರ್ಗಳಿಗೆ 20 ದಿನ ಟೈಮ್ ಕೊಡ್ತೀನಿ. ಅಥವಾ ಕೆಲವರು ರಿಚ್ ಇದಾರೆ, ನಾನು ಮಾಡಿಸ್ಕೋತೀನಿ, ನನ್ ಸ್ಕಿನ್ ಬಗ್ಗೆ ಕೇರ್ ಇದೆ, ನಾನು ಅವಾಗ ಬರ್ತೀನಿ, ನಾನು ಅವ್ರಿಗೆ 15 ದಿನಕ್ಕೊಮ್ಮೆ ಟೈಮ್ ಕೊಡ್ತೀನಿ. ಉಳಿದವ್ರಿಗೆ 20 ದಿನಕ್ಕೊಮ್ಮೆ ಕೊಡ್ತೀನಿ. ಕೆಲವ್ರಿಗೆ ಇಷ್ಟ ಇರತ್ತೆ, ಬಟ್ ಅವ್ರ ಹತ್ರನು ಅಷ್ಟ್ ದುಡ್ಡು ಇರಲ್ಲ, ಅವರೆಲ್ಲ ಮನೆ ಅನುಕೂಲ ನೋಡಿ ಎಲ್ಲ ಮಾಡ್ಸಿರ್ತಾರೆ. ಅವ್ರು ತಿಂಗಳಿಗೊಮ್ಮೆ ಬನ್ನಿ ಅಂತ ಹೇಳ್ತೀನಿ. ಕಂಪಲ್ಸರಿ ಮಾಡಿಸ್ಕೋತಾರೆ. ಡಿ ಟ್ಯಾನ್ದು ನನ್ನ ಹತ್ರ ಇಷ್ಟು ಖಾಲಿ ಆಗತ್ತೆ. ನನ್ನ ಹತ್ರ ಜಾಸ್ತಿ ಸರ್ವಿಸ್ ತಗೊಳ್ಳೋದು ಡಿ ಟ್ಯಾನ್. ತುಂಬಾ ಮಾಡಿಸ್ಕೋತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಪಿಗ್ಮೆಂಟೇಶನ್ ಬಹಳಷ್ಟು ಜನರದ್ದು ಹೋಗಿದೆ. ಯಾರಿಗೆ ಪಿಗ್ಮೆಂಟೇಶನ್ ಇದೆ ಮನೆಯಲ್ಲಿ, ಬಂಗಿದೆ ಅಲ್ವಾ ಕಲೆಗಳು, ಅವರು ಡಿ ಟ್ಯಾನ್ ಮಾಡ್ಬೇಕು. ಇವರಿಗೆ ನಾನು ಹೇಳಿದ್ದೆ ನೋಡಿ, ಯಶೋದಾ ಮೇಡಮ್ಗೆ ಡಿ ಟ್ಯಾನ್ ನಾನು ತರಿಸ್. ಇವಾಗ ತಾನೇ ನೆನ್ಸ್ಕೊಂಡೆ ಮೇಡಮ್, ನಾನು ಯಶೋದಾ ಮೇಡಮ್ಗೆ ಸಂಧ್ಯಾ ಮೇಡಮ್ ಟ್ರೈ ಮಾಡ್ಬೋದು. ಹೌದು, ನಾ ಅವ್ರಿಗೆ ಹೇಳಿದ್ದೆ, ಒಂದ್ ಪ್ಯಾಕ್ ತಂದ್ ಇಟ್ಕೊಂಡ್ ಬಿಡಿ, ದೊಡ್ಡದೇನೆ ಡಿ ಟ್ಯಾನ್. ಅದನ್ನ ಅವರು ದಿನ ಹಚ್ಬಹುದು. ಎಲ್ಲಿ ಹಚ್ಬೇಕು? ಪೂರ್ತಿ ಮುಖಕ್ಕಲ್ಲ, ದಿನ ಎಲ್ಲೆಲ್ಲಿದೆ ಅಲ್ಲಿ ಹಚ್ಚೋದು. ಮಾತ್ರ. ಹಾ, ಎಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ಮಾತ್ರ ನೈಟ್ ಪೂರ್ತಿ ಹಚ್ಕೋಬಹುದು. ಎಷ್ಟು ಬೇಗ ಹೋಗುತ್ತೆ. ಎಷ್ಟು ಜನ ನನ್ನ ಹತ್ರ ಡಾಕ್ಟರ್ ಕಡೆ ಹೋಗಿ ಎಷ್ಟು ಟ್ಯಾಬ್ಲೆಟ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಹೋಗ್ಲಾರ್ದೆ ಇಲ್ಲಿ ಬಂದು ನಾನು ಗ್ಯಾರಂಟಿ ಕೊಡ್ತೀನಿ, ಅದನ್ನ ಹೋಗಿಸ್ತೀನಿ, ಮಾಡ್ಕೊಡ್ತೀನಿ, 6 ತಿಂಗಳು ನನ್ನ ಹತ್ರ ಬರ್ಬೇಕು ಅಂತ ಹೇಳಿದವ್ರದ್ದು ಪೂರ್ತಿ ಹೋಗಿ. ಅದಕ್ಕೆ ಹೇಳೋದು, ಸರ್ವಿಸ್ ಬೆಸ್ಟ್ ಇರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ರಿಸಲ್ಟ್ ಚೆನ್ನಾಗಿರ್ಬೇಕು. ಆಮೇಲೆ ಇಷ್ಟು ಟೈಮ್ ಹೇಳಿದ್ದನ್ನ ಖಂಡಿತವಾದದ್ದು ಅಂದ್ರೆ ಹೇಳಿದ್ದು ಆಗಿರ್ಬೇಕು ಅಂದಾಗ ಅವರು ಪರ್ಮನೆಂಟ್ ಕಸ್ಟಮರ್. ಈ ತರ ಒಬ್ರಿಗಿಬ್ರಿಗೆ ಮಾಡಿದಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ನಂಗೆ ಎಷ್ಟು ಕಾನ್ಫಿಡೆಂಟ್ ಇದೆ, ಯಾಕಂದ್ರೆ ಎಷ್ಟೋ ಜನಕ್ಕೆ ಹೋಗಿದೆ, ಡಾಕ್ಟರ್ಸ್ ಹತ್ರನೇ ಹೋಗಿಲ್ಲ ಅಲ್ವಾ, ನನ್ನ ಹತ್ರ ಹೋಗಿದೆ ಅಂತ ಕಾನ್ಫಿಡೆನ್ಸ್. ಹಾಗಾಗಿ ಡಿ ಟ್ಯಾನ್ ಮಾಡ್ಬೋದು. ಓಕೆನಾ ಮೇಡಮ್? ಇವತ್ತು 1.5 ತಾಸು ಮೇಲೆನೆ ಕ್ಲಾಸ್ ಮಾಡಿದೀವಿ. ನಾಳೆ ಮತ್ತೆ ಕರೆಕ್ಟ್ ಆಗಿ 10 ಗಂಟೆಗೆ ಬರ್ತೀನಿ. ಇವತ್ತು ಬಸ್ ಮಿಸ್ ಆಯ್ತು ನನ್ಗೆ, ಮತ್ತೆ ಆದಷ್ಟು ಬೇಗ ಅರ್ಧ ತಾಸು ಮುಂಚೆನೆ ಬಂದಿರ್ತೀನಿ. ಮೇಡಮ್ ಈಗ ಒಂದ್ ನಿಮಿಷ, ಈಗ ಬ್ಲೀಚ್ ಮಾಡಿದ್ರಲ್ಲ, ಅವ್ರಿಗೆ ಏನು ನೀವು ಲೋಷನ್ ಅಥವಾ ಕ್ರೀಮ್ ಏನು ಹಚ್ಚಲೇ ಇಲ್ಲ, ಡೈರೆಕ್ಟ್ ನಾವು ಹಗ್ಗೆ ಬಿಡ್ಬೋದಾ, ಮನೇಲೇ ಇರ್ತೀವಿ ಅಂತ ಹೇಳಿದ್ರೆ ಅದೇನು ಪ್ರಾಬ್ಲಮ್ ಆಗಲ್ವಾ? ಏನಾಗಲ್ಲ. ಹೊರಗಡೆ ಹೋಗ್ತೀವಿ ಅಂದ್ರೆ ಸನ್ಸ್ಕ್ರೀನ್ ಹಚ್ಚಬಹುದು. ತುಂಬಾ ಬಿಸಿಲಲ್ಲಿ ಓಡಾಡ್ತೀವಿ, ನಾನೇನ್ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದು ನಾನ್ ಸೇಲ್ ಮಾಡೋ ಸನ್ಸ್ಕ್ರೀನ್, ಅವ್ರದೇ ಇದ್ರೆ ಅವ್ರು ಹಚ್ಕೋಬಹುದು. ಹಾಗಾಗಿ ಅವರು ಹಾಗೆ ಸ್ವಲ್ಪ ಹೊತ್ತ ಒಂದ್ 10 ನಿಮಿಷ 15 ನಿಮಿಷದಲ್ಲಿ ಮನೆ ಸೇರ್ಕೋತಾರಂದ್ರೆ ಹೋಗ್ಬೋದು, ಪರವಾಗಿಲ್ಲ. ಅದ್ರನ್ನೇ ಹಾಗೆ ಮಾಡ್ಸ್ಕೊಂಡ್ ಹೋಗ್ತಾರೆ. ಸರಿ, ಅಂದ್ರೆ ಬ್ಲೀಚ್ ಮಾಡ್ಸಿ ಏನಾದ್ರು ಕ್ರೀಮ್ ಹಚ್ಚಲೇಬೇಕು ಅನ್ನೋದೇನಿಲ್ಲ, ಬ್ಲೀಚ್ ಮಾಡ್ಸಿ ಹಂಗೆ ಬಿಡ್ಬೋದು. ಹಾಗೇನಿಲ್ಲ, ಮನೇಲೆ ಇರ್ತೀವಿ ನಾವು, ಬ್ಲೀಚ್ ಮಾಡ್ಕೋತೀವಿ, ಏನಿಲ್ಲ, ಹಚ್ಬೇಕಂತೇನಿಲ್ಲ. ಮುಖಕ್ಕೆ ಸೋಪ್ ಹಚ್ಚಬಾರ್ದು. ಸರಿ, ನೆನೆ ಹೇಳಿದ್ರಿ. ಕಡ್ಲೆ ಹಿಟ್ಟಿಂದ ಮುಖ ತೊಳಿಬಹುದು, ತಣ್ಣೀರಿಂದ ಹಾಗೆ ಮುಖ ತೊಳಿಬಹುದು. ಸೋಪ್ ಮತ್ತೆ ಫೇಸ್ ವಾಶ್ ಯೂಸ್ ಮಾಡಬಾರ್ದು 8 ಅವರ್. ಮ್ಯಾಮ್ ಹಿಂದೆ ಕುತ್ತಿಗೆಗೆ ಮಾಡೋ ಹಂಗಿಲ್ವಾ? ಈಗ ಮುಂದೆ ಕತ್ತಿಗೆ ಮಾಡೋದಾಯ್ತು, ಹಿಂದೆ ಮಾಡೋ ಹಂಗಿಲ್ವಾ? ಮಾಡಬಹುದು, ಅದಕ್ಕೆ ಹೆಚ್ಚಿಗೆ ಪ್ರೈಸ್ ಇರುತ್ತೆ. ನಾ ಇಲ್ಲಿಂದ ಇವಾಗ ಇಷ್ಟ ಮಾಡಿದ್ನಲ್ವಾ, 250 ತಗೋತೀನಿ. 250 ಮೇಡಮ್. ಹಿಂದೆ ಇಲ್ಲಿ ಮಾಡಿಸ್ಕೊಂಡ್ರೆ, ಇಲ್ಲಷ್ಟೇ ಇಷ್ಟೇ ಮಾಡಿಸ್ಕೊಂಡ್ರೆ 300 ತಗೋತೀನಿ.
ಬೆನ್ನಿಗೆ ಮತ್ತೆ ಮುಖ ಈ ಕುತ್ತಿಗೆ ಸೇರಿಸಿ ಮಾಡಿಸ್ಕೊಂಡ್ರೆ ಗ್ಲೌಸ್ ಹಾಕ್ತಾರಲ್ವಾ ಅಷ್ಟೇ ಮಾಡಿಸ್ಕೊಂಡ್ರೆ 500. ಆಮೇಲೆ ಒಂದ್ ಪೂರ್ತಿ ಕೈಗೆ 250, ಇನ್ನೊಂದ್ ಪೂರ್ತಿ ಕೈಗೆ 250. ರೇಟ್ ಅನ್ನು ಕೂಡ ಬರ್ದಿಟ್ಕೊಂಡ್ಬಿಡಿ. ಇದು ಮಾರ್ಕೆಟ್ ರೇಟ್. ನೋಡ್ಬೇಕು ತಾನೇ, ಗಮನ ಏನು ಎಲ್ಲಿರ್ತೈತಿ. ಬ್ಲೀಚ್ ಬ್ಲೀಚ್ ಐಬ್ರೋ ಏನ್ ಡೌಟ್ ಇದ್ರು ಕೇಳಿ. ಐಬ್ರೋ ನಾವ್ ಯಾವಾಗ ಇದನ್ ಮಾಡ್ತೇವಲ್ಲ ಮೇಡಮ್ ಅವಾಗ್ಲೇ ಗೊತ್ತಾಗುತ್ತೆ. ಇವಾಗ ಪ್ರಾಕ್ಟೀಸ್ ಮಾಡ್ತೇವಲ್ಲ ಗೊತ್ತಾಗಲ್ಲ. ನಾವ್ ಯಾವಾಗ ಬೇರೆಯವ್ರ ಮೇಲೆ ಅದನ್ನ ಮಾಡ್ತೇವಲ್ವಾ, ಸೊ ಅವಾಗ ಅದ್ರ ಬಗ್ಗೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬೇರೆಯವ್ರು ಮಾಡಿದ್ರೆ ಏನಾದ್ರು ನಾನ್ ಮಾಡ್ತಾ ಇದೀನಿ ಅಂತ ಗೊತ್ತಾಗ್ಬಿಟ್ರೆ ನಿಮ್ಗ್ ಮಾಡ್ತಿದೀರಿ ಅಂದ್ರೆ ಫಸ್ಟ್ ಏನ್ ಮಾಡಿ, ಏನಾದ್ರು ಚೇರ್ ಅಥವಾ ಯಾವ್ದಕ್ಕಾದ್ರೂ ಟಚ್ ಮಾಡೋದಕ್ ನೋಡಿ. ಟಚ್ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬೇರೆಯವ್ರು ಏನಾದ್ರು ನಿಮ್ ಹತ್ರ ಇದ್ರೆ ಕೈಗೆ ಮಾಡಿ. ಅವ್ರ ಕೈ ಮೇಲೆ ಹೇರ್ ಇರತ್ತಲ್ವಾ ತೆಗೀರಿ. ಎಸ್ ಮೇಡಮ್. ಸ್ವಲ್ಪ ಕೈ ಮೇಲೆ ಕೂದಲು ಹೋಯ್ತು ಅಂದ್ರೆ ಫೋಟೋ ತೆಗೆದು ಹಾಕಿ. ನಾನು 2-3 ದಿನ ಆದ್ಮೇಲೆ ಕೂದಲು ಒಂದೊಂದೇ ಹೋಗೋದಕ್ ಸ್ಟಾರ್ಟ್ ಆಗಿದೆ. ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದೇ ಸಲ ಬರಲ್ಲ ಅದು. ಕೆಲವರು ತುಂಬಾ ಹೇಳಕ್ ಬರಲ್ಲ, ಕೆಲವ್ರ ಟ್ಯಾಲೆಂಟ್ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇರ್ಬೋದು, ಸ್ಟಾರ್ಟ್ ಮಾಡಬಹುದು. ಇವಾಗ ಒಬ್ರಿಗೆ ಮೆಹಂದಿ ತುಂಬಾ ಬೇಗ ಅರ್ಥ ಮಾಡ್ಕೊಂಡು ತೆಗಿಬಹುದು, ಒಬ್ರು ಐಬ್ರೋ ತುಂಬಾ ಬೇಗ ಕಲ್ತ್ ಬಿಡ್ತಾರೆ. ಹಾಗೆ ಯಾರ್ದು ಟ್ಯಾಲೆಂಟ್ ಹೇಳಕ್ ಬರಲ್ಲ. ಬಟ್ ಎಲ್ಲಾರು ಕೊನೆಗೆ ಒಂದ್ ದಿನ ಅಂತೂ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಕಲ್ಕೊಳ್ತೀವಿ, ಪರ್ಫೆಕ್ಟ್ ಆಗ್ತೀವಿ. ಇವಾಗ ನಾನ್ ಕಲಿಬೇಕಾದ್ರೆ ಎಷ್ಟೋ ವಿಷಯ ನನ್ಗೆ ಬೇಗ ಬಂದಿಲ್ಲ, ಎಲ್ಲಾರ್ಗು ಬಂದಿತ್ತು, ನಂಗೆ ಮಾಡೋಕೆ ಬಂದಿಲ್ಲ. ಕೆಲವೊಂದು ವಿಷಯನ ಅವ್ರಿಗಿಂತ ಫಾಸ್ಟ್ ಆಗಿ ಕಲ್ತಿದ್ದೀನಿ, ಅವ್ರಿಗೆ ಹೇಳ್ಕೊಟ್ಟಿದೀನಿ. ಹಾಗೆ ಅದಕ್ಕೋಸ್ಕರ ಯಾವ್ದೋ ಒಂದ್ ಕಾನ್ಸೆಪ್ಟ್ ಅವ್ರೆಲ್ಲಾರು ಮಾಡ್ತಿದ್ದಾರೆ ನಂಗೆ ಬಂದಿಲ್ಲ ಅಂತ ಇದು ಮಾಡ್ಕೋಬೇಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇರಿ. ಅಥವಾ ಎಲ್ಲಾರ್ಕಿಂತ ಮುಂಚೆ ನಂಗೆ ಬಂದ್ಬಿಡ್ತು ಅಂತ ಅದನ್ನ ಪ್ರಾಕ್ಟೀಸ್ ಕಡಿಮೆ ಮಾಡ್ಬೇಡಿ. ಎಲ್ಲಾನು ಒಂದೇ ಲೆವೆಲ್ ನಲ್ಲಿ ಇರ್ಲಿ. ಇವ್ರದ್ದು ಶಿವಲೀಲಾ ಮೇಡಮ್ದು ನೋಡಿ, ಮೆಹಂದಿ ತುಂಬಾ ಚೆನ್ನಾಗ್ ಬರ್ತಾ ಇದೆ. ನಂಗೆ ಆಶ್ಚರ್ಯ ಆಗ್ತಿದೆ, ಅಷ್ಟು ಚೆನ್ನಾಗಿ. ಅದು ಸ್ಟಾರ್ಟಿಂಗ್ ಹಾಗೆ ಬರಲ್ಲ, ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಆಮೇಲೆ ಸಂಧ್ಯಾ ರಾಣಿ ಆಯ್ತು, ಜಯಲಕ್ಷ್ಮಿ ಮೇಡಮ್ ಪ್ರಯತ್ನ ತುಂಬಾ ಇದೆ, ಆಸಕ್ತಿ ಇದೆ ಅವ್ರದ್ದು. ಅದ್ರಲ್ಲಿ ಇನ್ನು ಕೈ ತುಂಬಾ ಕೂಡ್ಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವಾ ಇನ್ನು ಬರತ್ತೆ. ಹೇಮಾ ಮೇಡಮ್ ಅಡ್ಡಿ ಇಲ್ಲ. ವಿನೋದ ಮೇಡಮ್ ಕಳ್ಸಿದೀರಾ ಅದು ಮೆಹಂದಿ? ಇಲ್ಲ ಮೇಡಮ್, ಕಳಿಸ್ತೀನಿ. ಬಿಡ್ಸಿದಿರಿ? ಬಿಡ್ಸಿಲ್ಲ, ಇನ್ನು ಬಿಡಿಸ್ಬೇಕು. ಬಿಡಿಸ್ಬೇಕು, ಕಂಪಲ್ಸರಿ ಬಿಡಿಸ್ಬೇಕು ಇವತ್ತಿಂದ. ಮೇಡಮ್ ನಿನ್ನೆ ಬಿಡಿಸ್ಲಿಕ್ಕಾಗಿಲ್ಲ ಮೇಡಮ್, ಇವತ್ತು ಟ್ರೈ ಮಾಡಿ. ನಿನ್ನೆ ಬಿಡ್ಸಿಲ್ಲ ಅಂದ್ರೆ ಅವತ್ತಿನ ಪೇಜ್ನು ನೀವು ಡೇಟ್ ಹಾಕಿ ಬಿಡಿಸ್ಬಿಡಿ. ಓಕೆ ಮೇಡಮ್, ಆಯ್ತು. ಅವತ್ತಿಂದಾನೇ ಡೇಟ್ ಹಾಕಿ, ಅವತ್ತಿಂದಾನೇ ಎಲ್ಲಾ ಒಂದೊಂದು ಪೇಜ್ ಆದ್ರೂ ಬಿಡಿಸಿರ್ತೀವಿ. ಓಕೆ ಮೇಡಮ್, ಬಿಡಿಸ್ತೀನಿ. ಪ್ರತಿದಿನ ಗ್ರೂಪಿಗೆ ಹಾಕ್ಬೇಕು. ಇವತ್ ಏನೇನ್ ಗ್ರೂಪಿಗೆ ಹಾಕ್ಬೇಕು ಹೇಳಿ? ಒಂದು ಮೆಹಂದಿ, ಇನ್ನೊಂದು ಆಯಿಲ್ ಮಸಾಜ್, ಕೋಕೋನಟ್ ಆಯಿಲ್ ಮಸಾಜ್. ಆಯಿಲ್ ಇಂದ ಮಸಾಜ್ ಮಾಡಿ. ಸೆಲ್ಫ್ ಬೇಕಾದ್ರೆ ಮಾಡಿ, ನೀವು ಒಂದು ವಿಡಿಯೋ ಮಾಡೋಕಾದ್ರೆ ಮಾಡಿ ಕಳಿಸಿ. ಆಮೇಲೆ ಬೇರೆಯವ್ರಿಗೆ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗ್ ಮಾಡ್ಬೇಕಾಯ್ತಾ. ಇನ್ನೊಂದ್ ಸ್ವಲ್ಪ ಮಾಡು, ನಂಗೆ ಇನ್ನು ಮಾಡು ಅಂತ ಹೇಳ್ಬೇಕು. ಅವ್ರು ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಅದಕ್ಕೆ ಅವ್ರಿಗೆ ಆತರ ಚೆನ್ನಾಗಿ ಪ್ರೀತಿಯಿಂದ ಎಲ್ಲಾ ಸ್ಟೆಪ್ ಅನ್ನ ನೆನಪು ಮಾಡ್ಕೊಂಡು ಅವ್ರಿಗೆ ಮಸಾಜ್ ಮಾಡ್ಬೇಕು. ಎರಡಾಯ್ತು, ಆಯಿಲ್ ಮಸಾಜ್ ಮತ್ತೆ ಮೆಹಂದಿ. ಇನ್ನೊಂದು ಐಬ್ರೋ ಪ್ರಾಕ್ಟೀಸ್ ಮಾಡಿ. ಏನಾದ್ರೂ ನೀವು ಕೆಳಗಡೆ ಟಚ್ ಮಾಡೋದು ಆಯ್ತು, ಅಥವಾ ಯಾರಿಗಾದ್ರೂ ಹೇರ್ ಏನಾದ್ರೂ ತೆಗೆದು ಬಿಟ್ರಿ ಅಂದ್ರೆ ಸ್ವಲ್ಪ ಫೋಟೋ ಹಾಕಿ. ನೋಟ್ಸ್ ಎಲ್ಲಾ ಕಂಪ್ಲೀಟ್ ಇರ್ಬೇಕು. ಶಿವಲೀಲಾ ಮೇಡಮ್ ಅಂತೂ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ, ಕಳಿಸ್ತಿದ್ದಾರೆ ಅವರು.
ಹ್ಮ್ ಎಲ್ಲಾರು ಏನಾದ್ರೂ ಮಿಸ್ ಆಯ್ತು ಏನಿಲ್ಲ ಅಂದ್ರು ಎಲ್ಲಾ ನೋಟ್ಸ್ ಅನ್ನ ಚೆನ್ನಾಗಿ ಬರ್ದಿಟ್ಕೊಳ್ಳಿ. ಈಗ ನಮ್ಗೆ ಯಾರು ನೋಟ್ಸ್ ಕೊಡ್ತಿರ್ಲಿಲ್ಲ, ಯಾರು ಇದು ಮಾಡ್ತಿರ್ಲಿಲ್ಲ. ನಮ್ದು ಇಷ್ಟ ಚೆನ್ನಾಗಿ ಟೀಮ್ ಇದೆ, ನೋಟ್ಸ್ ಎಲ್ಲಾ ಸಿಗತ್ತೆ, ಎಲ್ಲಾನು ಈಸಿ ಸಿಗ್ತಾ ಇದೆ. ನಮ್ ಮೇಡಮೇ ನಮ್ಗೆ ಹೇಳಿದ್ದಾರೆ, ಅಲ್ಲಿ ಕೋಚಿಂಗ್ ಮುಗಿದ್ಮೇಲೆ ಮತ್ತೆ ಕಾಲ್ ಮಾಡಿ ಅವ್ರಿಗೆ ಕೇಳೋ ಹಾಗಿಲ್ಲ ನಾವು. ಇವಾಗ್ಲೂ ನಾವು ಕೇಳೋ ಹಾಗಿಲ್ಲ ಏನು, ಹೀಗಿರತ್ತೆ. ಅವ್ರೆಲ್ಲೋ ನಾವೆಲ್ಲೋ, ಅವ್ರ ಕಾಂಟ್ಯಾಕ್ಟ್ ಇರಲ್ಲ, ಏನೇನು ಇರಲ್ಲ. ಆಮೇಲೆ ಎಲ್ಲಾ ನೋಟ್ಸು ಅವ್ರು ಬರ್ಸಿಲ್ಲ, ಅವ್ರು ಹೇಳ್ತಿರ್ತಾರೆ, ನಾನ್ ಹಾಗೆ ಬರ್ಕೊಂಡಿದ್ದದು ಬಡ ಬಡ ಬಡ. ಎಲ್ಲಾರು ಅದನ್ನ ಬರ್ತಿಲ್ಲ. ಕೊನೆಗೂ ಎಷ್ಟೋ ಜನ ನನ್ ನೋಟ್ಸೇ ಇಸ್ಕೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಈ ತರ ಎಲ್ಲ. ಆದ್ರೆ ನಾನ್ ಪ್ರತಿಯೊಂದು ಬರ್ಕೊಳ್ಬೇಕು ಅನ್ನೋ ನನ್ ತಲೆಲೂ ಬರ್ಲಿಲ್ಲ. ಸ್ಟಾರ್ಟಿಂಗಿಗೆ ಅರ್ಥ ಆಗಿರಲ್ಲ. ಹಾಗಾಗಿ ನಮ್ ಕ್ಲಾಸ್ ಅಲ್ಲಿ ಇಷ್ಟು ಚೆನ್ನಾಗ್ ಸಿಗ್ತಿದೆ, ಪ್ರತಿಯೊಂದು ನೋಟ್ಸ್ ಎಲ್ಲಾ ನೀಟಾಗಿ ಸಿಗ್ತಾ ಇದೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ, ಈ ತರ ಎಲ್ಲ ಇದೆ. ಅದಕ್ಕೋಸ್ಕರ ಮಾಡಿ. ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಕಲ್ತು? ಏನು ಮೇಡಮ್? ಎಷ್ಟು ವರ್ಷ ಆಯ್ತು ನೀವು ಕಲ್ತಿ? ಯಾವಾಗ ಕಲ್ತ್ರಿ ಮೇಡಮ್ ನೀವು? ಏನಾಯ್ತು, 4 ವರ್ಷ ಆಗೋದಕ್ ಬಂತು. ಅದಕ್ಕೋಸ್ಕರ ರಿಜಿಸ್ಟರ್ ಒಂದ್ ತೋರಿಸ್ಬೇಕಿತ್ತು. ರಿಜಿಸ್ಟರ್ ರಿಜಿಸ್ಟರ್ ತೋರಿಸ್ತೀನಿ ನಾನು. ನೇಮ್ ಬರ್ಕೊಳ್ಳೋದು, ನನ್ ಕಸ್ಟಮರ್, ಅದು ಇದು 2-3 ರಿಜಿಸ್ಟರ್ ಆಗಿದೆ. ಇದು ಇವಾಗಿಂದಿದು ರೀಸೆಂಟ್, ಏನಾಗಿತ್ತು? ಯಾವತ್ತೋ ಇದೆ. ಚೆನ್ನಾಗಿತ್ತು. ಇದು ಮತ್ತೆ ಬೇರೆದ್ರಲ್ಲೂ ಬರ್ದಿದೀನಿ ಈ ತರ ಕಸ್ಟಮರ್ ಡೀಟೇಲ್ಸ್. ಇಲ್ಲಿ ಯಾರು ಬರ್ಕೊಳಲ್ಲ ಅಂತೆ ನಮ್ ಕಲ್ಗಟ್ಟಿಗೆಯಲ್ಲಿ. ಇದಿದ್ದಾಗ ಅವ್ರ ಬಗ್ಗೆ ಎಲ್ಲಾನು ಇರತ್ತೆ, ಏನ್ ಮಾಡಿಸ್ಕೊಂಡ್ರು ಏನು. ಮೇಡಮ್ ಅದು ಯಾಕೆ ಆತರ ಬರ್ಕೋಬೇಕು ಅಂತ ಹೇಳ್ತೀರಾ ನೀವು? ಯಾಕೆ ಇದನ್ನ ಬರ್ಕೋಬೇಕು ಅಂದ್ರೆ, ಅವ್ರ ಪ್ರತಿಯೊಬ್ರು ನಂಬರ್ ನನ್ನ ಹತ್ರ ಇರತ್ತೆ. ಇವಾಗ ನೋಡಿ ಎಷ್ಟ್ ಜನ ಡಿ-ಟ್ಯಾನ್ ಮಾಡಿಸ್ಕೊತಾರೆ. ಯಾರಿಗೆ ಡಿ-ಟ್ಯಾನ್ ಬೇಕಾಗಿದೆ ಅದು ನಮಗ್ ಗೊತ್ತಾಗತ್ತೆ, ಯಾರಿಗ ಏನ್ ಬೇಕು ನೆನಪಿರತ್ತೆ. ಮತ್ ನಮ್ ಕಸ್ಟಮರ್ ಹೆಸರು ನಮಗ್ ನೆನಪಿರತ್ತೆ. ಅವ್ರ ನೆಕ್ಸ್ಟ್ ಟೈಮ್ ಬಂದಾಗ ಹೆಸರು ಹಿಡಿದು ಕರೆದ್ವಿ, ಅಷ್ಟು ಜನ ಬರ್ತಾರೆ, ಇವ್ರ ಪಾರ್ಲರ್ ಅಷ್ಟು ರಶ್ ಇರತ್ತೆ, ಆದ್ರೂ ನಮ್ ಹೆಸರು ನೆನಪಿಟ್ಕೊಂಡಿದ್ದಾರೆ ಅಂತ ಅವ್ರಿಗೆ ಖುಷಿ ಆಗತ್ತೆ. ಆಮೇಲೆ ನೀವು ಇದನ್ನೇ ಮಾಡಿಸ್ಕೊಂಡ್ರಿ ನೋಡಿ, ನೀವು ಹೋದ್ಸಲ ಮಾಡಿಸ್ಕೊಂಡಿದ್ದಕ್ಕೂ ಈ ಸಲ ಡಿಫ್ರೆನ್ಸ್ ಕಾಣ್ತಾ ಇದೆ. ಡಿಫ್ರೆನ್ಸ್ ಇದ್ದೇ ಇರತ್ತೆ, ನಾವು ಚೆನ್ನಾಗ್ ಮಾಡಿರ್ತೀವಿ ಅಂದಾಗ ಅವ್ರಿಗೆ ಖುಷಿ ಆಗತ್ತೆ, ನಮ್ ಬಗ್ಗೆ ಕೇರ್ ಇದೆ ಅನ್ನೋದು. ಅವ್ರ ಹೆಸರು ನೆನಪಿರತ್ತೆ. ಮತ್ತ ಅವ್ರ ನಂಬರ್ ಇದ್ದಾಗ ನಾನು ಪ್ರತಿಯೊಬ್ಬರ ನಂಬರನ್ನ ಸೇವ್ ಮಾಡ್ಕೊಂಡಿದೀನಿ. ನಮ್ಮ ಧ್ಯಾನದ್ದಾಗ್ಲಿ ಇದಾಗ್ಲಿ ಎಲ್ಲಾ ಅವ್ರಿಗೆ ಹೋಗತ್ತೆ. ಹಾಗೆ ತುಂಬಾ ಜನ ನಮ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇರ್ತಾರೆ. ಪಬ್ಲಿಸಿಟಿ ತುಂಬಾ ಆಗತ್ತೆ, ನಾವೇನೋ ಹಾಕಿದ್ವಿ ಅಂದ್ರೆ ತುಂಬಾ ಜನಕ್ ರೀಚ್ ಆಗತ್ತೆ. ನಾನೇನೋ ಚೆನ್ನಾಗ್ ಮಾಡಿರ್ತೀನಿ, ಎಲ್ಲಾದ್ರೂ ಚೆನ್ನಾಗೆ ಮಾಡ್ಬೇಕು, ಆದ್ರೆ ಎಲ್ಲಾ ಸಲ ನಾವು ವಿಡಿಯೋ ಮಾಡಿರಲ್ಲ, ಟೈಮ್ ಇರಲ್ಲ. ಆದ್ರೂ ಅವಾಗ ಟೈಮ್ ಸಿಕ್ಕಾಗ ವಿಡಿಯೋ ಎಲ್ಲಾ ಮಾಡಿರ್ತೀವಿ, ಅದನ್ನ ಸ್ಟೇಟಸ್ ಹಾಕ್ತಾ ಹೋಗ್ಬೇಕು. ಆಫರ್ ಇತ್ತು, ಇವತ್ತು ಆಫರ್ ಕೊಡ್ಬೇಕು ಅಂತ ಇರತ್ತೆ, ಅವಾಗ ಆಫರ್ ಇದ್ದಾಗ ಹಾಕೋದು. ಫಂಕ್ಷನ್ ಗಳೆಲ್ಲ ಇದ್ದಾಗ, ಜ್ಯುವೆಲರಿ ಸೆಟ್ ಗಳೆಲ್ಲ ಇರತ್ತೆ, ಮದ್ವೆ ಸೀಸನ್ ಇದ್ದಾಗ ಫೋಟೋ ಹೊಡೆದು ಸ್ಟೇಟಸ್ ಹಾಕ್ತಾ ಇರೋದು. ಆಮೇಲೆ ನಾವು ಮಾಡಿರೋ ಚೆನ್ನಾಗಿ ಆಗಿರೋ ವರ್ಕ್ ಗಳನ್ನ ಸ್ಟೇಟಸ್ ಹಾಕ್ತಾ ಹೋಗೋದು. ಹೇಗಿದ್ರು ಇವ್ರೆಲ್ಲಾ ಕಸ್ಟಮರ್ ಅಲ್ವಾ, ಈ ಕಸ್ಟಮರ್ ಎಲ್ಲಾರ್ದು ನಂಬರ್ ನಮ್ಮ ಹತ್ರ ಇದ್ದಾಗ ಎಲ್ಲಾ ಪಾರ್ಲರ್ ಬಿಟ್ಟು ನಮ್ದೇ ನೋಡಿ ತಲೆಯಲ್ಲಿ ಕುತ್ಕೊಂಡು ಚೆನ್ನಾಗಿರೋದನ್ನು ನೋಡಿರ್ತಾರೆ, ಇಲ್ಲೇ ಬರ್ತಾರೆ. ಹಾಗಾಗಿ ಇವಾಗ ಶೆಟ್ರಸ್ ಓಪನ್ ಮಾಡಿದ್ರೆ ಸಾಕು, ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ. ಅಷ್ಟು ಜನ ಕಸ್ಟಮರ್ ಇದಾರೆ. ನನ್ ಬಾಜು 2-3 ಪಾರ್ಲರ್ ಇತ್ತು. ಅವ್ರು ಎಷ್ಟೋ ಅವರೇ ಬಂದು, ಒಬ್ರು ನಂದಿನಿ ಬ್ಯೂಟಿ ಪಾರ್ಲರ್ ಅಂತ, ಅವ್ರು ಬಂದು ನಂಗೆ ಹೇಳಿದ್ರು, ಅಲ್ಲ ಮೇಡಮ್ ನೀವು ಲೇಟ್ ಆಗಿ ಬಂದಿದ್ರಿ, ನನ್ಕಿಂತ ತುಂಬಾ ಚಿಕ್ಕವರು, ನಂಗೆ ಇಷ್ಟು ಸರ್ವಿಸ್ ಇದೆ, ಇಷ್ಟು ದಿನ ನಾನು ಪಾರ್ಲರ್ ಹಾಕಿದೀನಿ, ನಿಮ್ ಪಾರ್ಲರ್ ನಂದು ಫಸ್ಟ್ ಫ್ಲೋರ್ ನಲ್ಲಿ ಇದೆ, ಮೇಲ್ಗಡೆ ಇದೆ, ಆದ್ರೂ ನಾನ್ ಕೆಳಗಡೆನೆ ಪಾರ್ಲರ್ ಇದ್ರು ನನ್ ಪಾರ್ಲರ್ ದಾಟಿ ಮೇಲ್ ಹತ್ತಿ ನಿಮ್ ಪಾರ್ಲರ್ ಬರ್ತಾರಲ್ವಾ, ಏನು ಯಾಕೆ ಅಂತ ಕೇಳಿದ್ರು.
ಈ ತರ ನಾನು ಅವರಿಗೆ ಮೆಡಿಟೇಷನ್ದು ಹೇಳ್ಕೊಟ್ಟೆ. ಆಮೇಲೆ ಚೆನ್ನಾಗಿ ಕ್ವಾಲಿಟಿ ಇದೆಲ್ಲ ಯೂಸ್ ಮಾಡಿ ಅದನ್ನು ಹೇಳಿದ್ದೆ. ಆದ್ರೆ ಅವ್ರು ಮೆಡಿಟೇಷನ್ ಅಷ್ಟು ನಂಬಲಿಲ್ಲ ಸ್ಟಾರ್ಟಿಂಗಿಗೆ. ಅದಕ್ಕೆ ಆಮೇಲೆ ಇನ್ನೊಂದು ಪಾರ್ಲರ್ ಇತ್ತು. ಅವರು ಪಾರ್ಲರ್ ಇವಾಗ ತೆಗ್ದಿದ್ದಾರೆ, ಇನ್ನೊಬ್ರು ಪಾರ್ಲರು ತೆಗ್ದಿದ್ದಾರೆ, ನಡೀತಾ ಇಲ್ಲ ಅಂತ. ನನ್ ಬಾಜು ಇರೋರು, ನನ್ಕಿಂತ ಮುಂಚೆ ಹಾಕ್ದವ್ರು, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋರು, ಆಮೇಲೆ ಚೆನ್ನಾಗೇ ಪಾರ್ಲರ್ ಇತ್ತು ಅವ್ರದ್ದು. ಇದಕ್ಕೆ ಕಾರಣ ನಾವು ಈ ತರ ಎಲ್ಲ ಯಾರು ಮಾಡದೇ ಇರೋದನ್ನ ನಾವು ಮಾಡೋದು. ಇದ್ ನಮ್ ಮೇಡಮ್ಗೆ ನಾನು ಕಾಲ್ ಮಾಡಿ ಹೇಳಿದೀನಿ, ಮೇಡಮ್ ನಾನು ಕಸ್ಟಮರ್ ಬಂದಾಗ ಅವ್ರ ಜೊತೆ ಕನ್ಸಲ್ಟೇಷನ್ ಮಾಡಿ ಅವ್ರ ಡೀಟೇಲ್ಸ್ ನೆಲ್ಲ ತೆಗೆದು ಅವ್ರದೆಲ್ಲ ಬರ್ಕೊಂಡು ಅವ್ರಿಗೆ ಏನು ಯೂಸ್ ಇದೆ, ಅವ್ರಿಗೆ ಏನ್ ಡಿಸಾರ್ಡರ್ ಇದೆ ಅದ್ರ ಬಗ್ಗೆನೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದೀನಿ. ಮತ್ ಈ ಸಲ ಐಬ್ರೋ ಡೀಟೇಲ್ ಮಾಡಿಸ್ಕೊಂಡು ಹೋಗ್ತಾರಲ್ವಾ, 20 ದಿನ ಆದ್ಮೇಲೆ ಬನ್ನಿ ಅಂತ ಹೇಳ್ತೀವಿ. ಅವ್ರಿಗೂ ನೆನಪಿರಲ್ಲ, ನಮಗೂ ನೆನಪಿರಲ್ಲ. ಅವ್ರ ತರ ಎಷ್ಟೋ ಕಸ್ಟಮರ್ ಬಂದಿರ್ತಾರೆ, ರಿಜಿಸ್ಟರ್ ತೆಗೆದ್ ನೋಡಿದ್ರೆ ಅವ್ರ ಪೂರ್ತಿ ಡೀಟೇಲೇ ಇರುತ್ತೆ, ಮಾಡಬಹುದು. ಟೈಮ್ ನೋಡಿ ತುಂಬಾ ಹೆಲ್ಪ್ ಇದೆ ಇದು. ನಮ್ಗೆ ಇವಾಗ ಹೇಳೋದಕ್ಕಷ್ಟು ನೆನಪಾಗ್ತಾ ಇಲ್ಲ, ತುಂಬಾ ಹೆಲ್ಪ್ ಇದೆ ಇದ್ರದ್ದು. ಆಮೇಲೆ ನಮ್ಗೆ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು, ನಮ್ದೊಂದು ಐಡಿಯಾ ಸಿಗತ್ತೆ. ಯಾವ ಕ್ರೀಮ್ ಹೆಚ್ಚಿಗೆ ಹೋಗ್ತಾ ಇದೆ, ಯಾವ ಸರ್ವಿಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ನಡೀತಾ ಇದೆ, ಇದನ್ನ ನೋಡಿ ತಿಳ್ಕೊಬಹುದು. ನಂದ್ ಇದ್ರಲ್ಲಿ ಗೊತ್ತಾಗದೆ ತುಂಬಾ ಟೀಟನ್ ಮಾಡಿಸ್ಕೊಂಡಿದ್ದಾರೆ. ಹೇರ್ ಟೆಂಪರರಿ ಸ್ಟ್ರೈಟ್ನಿಂಗ್, ಆಮೇಲೆ ಇದು ಮೆಹಂದಿ ತುಂಬಾ ಜಾಸ್ತಿ ಹೋಗಿದೆ, ಸ್ಟೆಪ್ ಕಟಿಂಗ್ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ, ಈ ತರ ಸ್ಟ್ರೇಟ್ ಕಟ್ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ. ಈಗ ಗೊತ್ತಾಗುತ್ತೆ ಗೋಲ್ಡ್ ಫೇಶಿಯಲ್ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ನಂದು ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನೋದು ಗೊತ್ತಾಗತ್ತೆ. ಯಾರು ರಿಪೀಟ್ ಮಾಡಿಸ್ಕೋತಿದ್ದಾರೆ ಅವ್ರ ಕಸ್ಟಮರ್ಗೆ ಆಫರ್ ಕೊಡೋದು. ತುಂಬಾ ಚೆನ್ನಾಗಿದೆ ಇದು, ಮಾಡ್ಲೇಬೇಕು, ಎಲ್ರು ಮೇಂಟೈನ್ ಮಾಡೋದು. ಮಾಡ್ದವ್ರು ಮಾತ್ರ ಬೇಗ ಸಕ್ಸಸ್ ಆಗ್ತಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಅಷ್ಟೇ ಸಾಕಾ? ಮೇಡಮ್ ಯಾವ್ದಾದ್ರು Yes, ಒಂದ್ madam. ಮಂತಿಂದು ಫೋಟೋ ತೆಗೆದು ಕಳಿಸ್ಬಿಡಿ ಗ್ರೂಪಿಗೆ, ಒಂದ್ ಪೇಜ್, ಒಂದ್ photo ಆ ತೆಗೆದ್ಕೊಳ್ತೀನಿ. ಕಾಲಮ್ ಎಲ್ಲ ಏನೇನಿದೆ ಅಂತ. ಹಾ ನನಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡಿದೀನಿ, ಯಾಕಂದ್ರೆ ಟೈಮು ಇರಲ್ಲ. ನಾನು ಈ ತರ ಎಲ್ಲ ಆಗ್ಬೋದು. ತುಂಬಾ ಕೆಲವೊಂದ್ಸಲ ಅಂತೂ ಬರೆಯೋದಕ್ಕಾಗಿರಲ್ಲ, ಟೈಮ್ ಇರಲ್ಲ, ಹಾಗೆಲ್ಲ ಆಗಿದೆ. ಇದು ಹಾಕಿರಕ್ ಟೈಮ್ ಇರಲ್ಲ, ಲೈನ್ ಹಾಕೋದಕ್ ಟೈಮ್ ಇರಲ್ಲ. ಅಷ್ಟು ಕಸ್ಟಮರ್ ಬಂದಿರ್ತಾರೆ, 2-3 ಜನ ಇದ್ರು. ನಮ್ದೇ 3-4 ಪಾರ್ಲರ್ ದಾಟಿ ನಮ್ ಪಾರ್ಲರ್ಗೆ ಬರ್ತಾರಂದ್ರೆ ಅದು ನಾವು ಹೊಸದಾಗಿ ಹಾಕಿ ನಾವು ಯುನಿಕ್ ಇದ್ದಾಗ ಮಾತ್ರ ಬರ್ತಾರೆ. ಹಾಗಿರ್ಬೇಕು. ನಾನ್ ಯಾವ್ದು ಸೀಕ್ರೆಟ್ ಇಟ್ಕೋತಾ ಇಲ್ಲ, ಇದು ಹೇಳ್ಬಾರ್ದು ಇದು ಹೇಳ್ಬೇಕು ಅಂತ ಯಾವ್ದು ಇಲ್ಲ. ಪ್ರತಿಯೊಂದನ್ನು ತಿಳಿಸ್ತಾ ಇದ್ದೀನಿ, ಅಪ್ಲೈ ಮಾಡ್ಕೊಳ್ಳಿ. ಇದೆಲ್ಲೂ ಸಿಗಲ್ಲ. ಪಾರ್ಲರ್ಗೆ ಹೋಗಿ ಹೇಳಿದ್ರೆ ಯಾರು ಇದನ್ ಮಾಡಲ್ಲ. ನಮ್ ಪೂರ್ತಿ ಕಲ್ಗಟ್ಟಿಗೆಯಲ್ಲೇ ಯಾರು ಮಾಡಲ್ಲ, ರಿಜಿಸ್ಟರ್ ಮೇಂಟೈನ್ ಮಾಡಲ್ಲ, ಎಲ್ಲಾರ್ದು ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಳಲ್ಲ. ಇವಾಗ ಯಾರೋ ಬೇರೆಯವ್ರು ಹೇಳ್ತಾ ಇದಾರೆ, ಅದಕ್ಕೆ ಅವ್ರು